Hi everyone, welcome to Prasad Chemistry World. So in this video, we have to see some important named reactions. Okay, so important ಆಗಿರುವಂಥ ನೇಮ್ಡ್ ರಿಯಾಕ್ಷನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಇನಿಷಿಯಲಿ ಬೇಸಿಕ್ ಲೆವೆಲಿಂದ ಹೈ ಸ್ಟ್ಯಾಂಡರ್ಡ್ ಲೆವೆಲ್ ತನಕ ಹೋಗ್ತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಕೋಲ್ಬಸ್ ರಿಯಾಕ್ಷನ್. ಕೋಲ್ಬಸ್ ರಿಯಾಕ್ಷನ್. ಸೊ ಈ ಕೋಲ್ಬಸ್ ರಿಯಾಕ್ಷನ್ ಏನು ಅಂತ ಕೇಳಿದರೆ, ವೆನ್ ವಿ ಹ್ಯಾವ್ ದ ಫಿನಾಲ್ ಇರುತ್ತೆ, ಆ ಫಿನಾಲಿಗೆ ಸೋಡಿಯಂ ಹೈಡ್ರಾಕ್ಸೈಡ್, ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 430 ಕೆಲ್ವಿನ್ ಆ್ಯಂಡ್ 6 to 7 ಅಟ್ಮಾಸ್ಫಿರಿಕ್ ಪ್ರೆಷರ್. ಸೊ ಇಷ್ಟನ್ನು ಮ್ಯಾನೇಜ್ ಮಾಡಿರ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ 413 ಕೆಲ್ವಿನ್ ಅಪ್ರೋಚ್ ಮಾಡಿ 6 to 7 ಅಟ್ಮಾಸ್ಫಿರಿಕ್ ಪ್ರೆಷರ್ ಕೊಟ್ಟಾಗ, ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಒಂದೇ ಒಂದು, ನೋಡಿ ಈ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ನೋಡಿ, ಆ ಕಾರ್ಬನ್ ಡೈಆಕ್ಸೈಡು ಈಸ್ ಎ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಫಿನಾಲ್ ಇರೋದ್ರಿಂದ ಇಲ್ಲೇನಾಗಿರುತ್ತೆ, ಆರ್ಥೋ ಪೊಸಿಷನ್ನಲ್ಲಿ ಇದು ಅಟ್ಯಾಕ್ ಆಗಬೇಕು. ಸೊ ಡೈರೆಕ್ಟಾಗಿ ನೀವು OH C ಡಬಲ್ ಬಾಂಡ್ OH ನೋಡಿ, ಇದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ದಟ್ ವಿಲ್ ಬಿ OH. ಸೊ ಇದನ್ನು ನಾವು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸ್ಯಾಲಿಸಿಲಿಕ್ ಆ್ಯಸಿಡ್. ಸೊ ಇಟ್ ಈಸ್ ಆಲ್ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸಲ್ಲಿ ಇನಿಷಿಯಲ್ ಲೋ ಲೆವೆಲಿಂದ ಹೈ ಲೆವೆಲ್ ತನಕ ಕೋಲ್ಬೆಸ್ ರಿಯಾಕ್ಷನ್ಸು ಕೇಳೋ ಚಾನ್ಸಸ್ಗಳಿದೆ. ಹಾಗಾಗಿ ಕೋಲ್ಬೆಸ್ ರಿಯಾಕ್ಷನ್ ಫಿನಾಲ್ಸ್ ಇರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ ಈಸ್ ಎ ಡಿಪ್ರೋಟೋನೇಟಿಂಗ್ ಏಜೆಂಟ್, ಇಲ್ಲಿ ಡಿಪ್ರೋಟೋನೇಟ್ ಮಾಡುತ್ತೆ, ಫಿನಾಕ್ಸೈಡ್ ಅಯಾನ್ ಆಗುತ್ತೆ. ಅದಾದ ನಂತರ ಆರ್ಥೋ ಸಬ್ಸ್ಟಿಟ್ಯೂಟ್ ಆಗುತ್ತೆ ಕಾರ್ಬನ್ ಡೈಆಕ್ಸೈಡು, ಆಟೋಮೆಟಿಕ್ಕಾಗಿ ಕಾರ್ಬನ್ ಆ್ಯಸಿಡ್ ಗ್ರೂಪ್ ಬರೆದ್ರೆ ಆಯಿತು. ಸೊ ಇದನ್ನು ನಾವು ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಇಸ್ ದ ರಿಯಾಕ್ಷನ್ ಇಸ್ ಕಾಲ್ಡ್ ಕೋಲ್ಬಸ್ ರಿಯಾಕ್ಷನ್. ಕನ್ವರ್ಷನ್ ಆಫ್ ಫಿನಾಲ್ ಟು ಸ್ಯಾಲಿಸಿಲಿಕ್ ಆ್ಯಸಿಡ್ ಈಸ್ ಕಾಲ್ಡ್ ಕೋಲ್ಬಸ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್ ಈಸ್ ಎ ರೈಮರ್-ಟೈಮರ್ ರಿಯಾಕ್ಷನ್. ರೈಮರ್-ಟೈಮರ್ ರಿಯಾಕ್ಷನ್. ಈ ರೈಮರ್-ಟೈಮರ್ ರಿಯಾಕ್ಷನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಇದೇ ಥರ. ಓಕೆ, ಸೊ ಯು ಜಸ್ಟ್ ಟೇಕ್ ದ ಫಿನಾಲ್. ಈ ಫಿನಾಲಿಗೆ ಇಲ್ಲಿ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ದೀರಾ, ಇಲ್ಲೂ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಳ್ಳಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡಿದ್ದೀರಾ, ಇಲ್ಲಿ ಕ್ಲೋರೋಫಾರ್ಮ್ ತೊಗೊಳ್ಳಿ. ಓಕೆ, ಯು ಜಸ್ಟ್ ಟೇಕ್ ದ ಕ್ಲೋರೋಫಾರ್ಮ್. ಸೊ ಅಂದರೆ ದಟ್ ಈಸ್ CHCl3 ಆ್ಯಂಡ್ NaOH ಬರೆದಿದ್ದೀವಿ. ಓಕೆ, ಸೊ ದೆನ್ ಯು ಹ್ಯಾವ್ ಟು ಅಪ್ರೋಚ್ ದ ಟೆಂಪ್ರೇಚರ್ ಆ್ಯಂಡ್ ಆ್ಯಸಿಡ್. ಓಕೆ, ಸೊ ಇಷ್ಟನ್ನು ನಾವು ಅಪ್ರೋಚ್ ಮಾಡಿದಾಗ ಇಲ್ಲಿ ನೀವೊಂದು ಅಬ್ಸರ್ವ್ ಮಾಡಬೇಕು, CHCl3 ಹೇಗಾಗುತ್ತೆ ಅಂತ ಅಂದರೆ ಈ NaOH ಮೈನಸ್ ಇರುತ್ತೆ ಅಲ್ವಾ, ಇಲ್ಲಿ CHCl3 ಇಟ್ ವಿಲ್ ಬಿ ಎಕ್ಸಿಸ್ಟ್ ಆ್ಯಸ್ HCl ಎಲಿಮಿನೇಟ್ ಆಗುತ್ತೆ, ClCl ಕಾರ್ಬೀನ್ ಇಸ್ ದ ಇಂಟರ್ಮೀಡಿಯೇಟ್ ಆಗುತ್ತೆ. ಕಾರ್ಬೀನ್ ಇಸ್ ದ ಇಂಟರ್ಮೀಡಿಯೇಟ್. ಈ ಕಾರ್ಬಿನಿಗೆ ಇಲ್ಲಿ ಅಟ್ಯಾಕ್ ಆಗೋದು ಅಷ್ಟೇ ಕಾನ್ಸೆಪ್ಟು. ಓಕೆ, ಸೊ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಡಿಪ್ರೋಟೋನೇಟ್ ಮಾಡುತ್ತೆ, ಫಿನಾಕ್ಸೈಡ್ ಅಯಾನ್ ಆಗುತ್ತೆ, ಅದು ಡಿಲೋಕಲೈಸ್ ಆಗಿ ಆರ್ಥೋ ಪೊಸಿಷನಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಆ ನೆಗೆಟಿವ್ ಚಾರ್ಜು ಕ್ಲೋರೋಫಾರ್ಮಲ್ಲಿ ಕಾರ್ಬೀನ್ ಇಂಟರ್ಮೀಡಿಯೇಟ್ ಕ್ರಿಯೇಟ್ ಆಗುತ್ತೆ, ಅದನ್ನ ಇಲ್ಲಿ ಶೋ ಮಾಡಿದ್ದೀನಿ, ಅಲ್ಲಿಗೆ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ರಿಯಾಕ್ಟ್ ಆದಾಗ ನಿಮಗೆ ಪ್ರಾಡಕ್ಟ್ ಹೇಗೆ ಬರಬೇಕು ಅಂತ ಕೇಳಿದರೆ, ದಟ್ ಈಸ್ OH Cl ಆ್ಯಂಡ್ ಇಟ್ ವಿಲ್ ಬಿ ಓಕೆ. ಸೊ ಆವಾಗ ಇಲ್ಲಿ ಮೈನಸ್ ಚಾರ್ಜ್ ಆಗುತ್ತೆ ನೋಡಿ, 3 ಬಾಂಡ್ ಇದೆ, ಈಗ ಮೈನಸ್ ಚಾರ್ಜ್ ಆಗುತ್ತೆ. ಇದಕ್ಕೆ ಅಟ್ಯಾಕ್ ಆಗಿದ ತಕ್ಷಣ ಇದು ಮೈನಸ್ ಚಾರ್ಜ್ ಆಗುತ್ತೆ, ಇಲ್ಲಿ ಒಂದು ಹೆಚ್ಚಿರುತ್ತೆ. ಸೊ ನಾವು 2 moles ಆಫ್ NaOHನ ಹಾಕಿದಾಗ ಸೊ ವಾಟ್ ಹ್ಯಾಪನ್ಸ್, OH ಇದೆ ಇಲ್ಲಿ, ಇದ್ರದ್ದು ನಾನು ಮೆಕ್ಯಾನಿಸಮ್ ಬರೀತಿಲ್ಲ, ನಿಮಗೆ ಡೈರೆಕ್ಟ್ ಕೀ ಪಾಯಿಂಟ್ ಬೇಕಾಗಿರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ ಕೋಲ್ಬೆಸ್ ರಿಯಾಕ್ಷನ್, ರೈಮರ್-ಟೈಮರ್ ರಿಯಾಕ್ಷನ್ ಅಂತ. ಆದರೂ ಸಹ ಇದರಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಹೇಗೆ ಆ ಒಂದು ರಿಯಾಕ್ಷನ್ ಕ್ಯಾರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇರೋದು. 2 ಸೋಡಿಯಂ ಆ್ಯಂಡ್ 2 ಕ್ಲೋರೈಡ್ ಎಲಿಮಿನೇಟ್ ಆದರೆ 2 OH ಗ್ರೂಪ್ ಅಡಿಷನ್ ಆಗುತ್ತೆ. ಒಂದೇ ಕಾರ್ಬನಲ್ಲಿ 2 OH ಇರಬಾರ್ದು. ಓಕೆ, ಸೊ ಹಾಗಾಗಿ ಇದು ಡಿಪ್ರೋಟೋನೇಟ್ ಆಗುತ್ತೆ, ಇದು ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಟ್ ಆದರೆ ವಾಟ್ಸ್ ಅ ಪ್ರಾಡಕ್ಟ್, ಫಿನಾಲ್. ಇಲ್ಲಿ C ಡಬಲ್ ಬಾಂಡ್ OH, ದಟ್ ಈಸ್ ಎ ಆಲ್ಡಿಹೈಡ್, ಸ್ಯಾಲಿಸಿಲಾಲ್ಡಿಹೈಡ್. ರೈಟ್, ಸೊ ಇಟ್ ಈಸ್ ಎ ಸ್ಯಾಲಿಸಿಲಾಲ್ಡಿಹೈಡ್, ಇಟ್ ಈಸ್ ಎ ಸ್ಯಾಲಿಸಿಲಿಕ್ ಆ್ಯಸಿಡ್.
ಕೋಲ್ಬಸ್ ರಿಯಾಕ್ಷನ್ನ ತಗೊಂಡ್ರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಸಿಗುತ್ತೆ. ರೈಮರ್ ಟೈಮರ್ ರಿಯಾಕ್ಷನ್ ತಗೊಂಡ್ರೆ ಸ್ಯಾಲಿಸಿಲ್ ಆಲ್ಡಿಹೈಡ್ ಸಿಗುತ್ತೆ. ವಾಟ್ ಈಸ್ ದ ಇಂಟರ್ಮೀಡಿಯೇಟ್ ವಿಲ್ ಬಿ ಕ್ರಿಯೇಟ್? ದಟ್ ಇಸ್ ಎ ಕಾರ್ಬಿನ್ ಈಸ್ ದ ಇಂಟರ್ಮೀಡಿಯೇಟ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ರೈಮರ್ ಟೈಮರ್ ರಿಯಾಕ್ಷನ್. ಎರಡರಲ್ಲೂ ಸೇಮು. ಇಲ್ಲಿ ಕ್ಲೋರೋಫಾರ್ಮ್ ತಾಂತೀವಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ತೊಗೊತೀವಿ. ಸೊ ದಟ್ ಇಸ್ ಅಬೌಟ್ ದ ಕೋಲ್ಬಸ್ ರಿಯಾಕ್ಷನ್ ಆ್ಯಂಡ್ ರೈಮರ್ ಟೈಮರ್ ರಿಯಾಕ್ಷನ್. ಸೊ ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ಇಟರ್ಡ್ಸ್ ರಿಯಾಕ್ಷನ್. ಇಟರ್ಡ್ಸ್ ರಿಯಾಕ್ಷನ್. ಸೊ ಈ ಇಟರ್ಡ್ಸ್ ರಿಯಾಕ್ಷನಲ್ಲಿ ಹೇಗೆ ನಾವು ಸಾಲ್ವ್ ಮಾಡೋದು ಅಂತ ಕೇಳಿದರೆ, ಸೊ ಆಲ್ಕೈಲ್ ಅರೈಲ್ ಗ್ರೂಪ್ ಇರಬೇಕು. ಅದರಲ್ಲಿ ಆಲ್ಕೈಲ್ ಗ್ರೂಪ್ ಕನ್ವರ್ಟ್ ಟು ಆಲ್ಡಿಹೈಡ್. ಆಲ್ಕೈಲ್ ಗ್ರೂಪ್ ದಟ್ ಕನ್ವರ್ಟ್ ಟು ಆಲ್ಡಿಹೈಡ್. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ, ದಟ್ ಈಸ್ ಎ ಆಲ್ಕೈಲ್ ಅರೈಲ್ ಗ್ರೂಪಲ್ಲಿ ಆಲ್ಕೈಲ್ ಗ್ರೂಪು ಡೈರೆಕ್ಟಾಗಿ ಆ್ಯಸಿಡಾಗಿ ಕನ್ವರ್ಟ್ ಆಗಿದೆ. ದಟ್ ಈಸ್ KMnO4. ಓಕೆ, ಬಟ್ ಇಲ್ಲೇನಾಗಿದೆ, ಆಲ್ಕೈಲ್ ಅರೈಲ್ ಗ್ರೂಪಲ್ಲಿ ಆಲ್ಕೈಲ್ ಗ್ರೂಪ್ ದಟ್ ಕನ್ವರ್ಟ್ ಟು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗಿದೆ. ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗೋಕ್ಕೆ ನಾವು ಯಾವ ರಿಯೇಜೆಂಟ್ ಯೂಸ್ ಮಾಡ್ತೀವಿ ಅಂದರೆ, ದಟ್ ಈಸ್ ಕ್ರೋಮೈಲ್ ಕ್ಲೋರೈಡನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ CrO2 Cl2. ಸೊ ಈ ಒಂದು ರಿಯೇಜೆಂಟನ್ನು ಯೂಸ್ ಮಾಡ್ತೀವಿ. ಈ ಒಂದು ರಿಯೇಜೆಂಟ್ ಯೂಸ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ತೊಗೋಬೇಕು ನೀವು ಆಲ್ಕೈಲ್ ಅರೈಲ್. ಇಲ್ಲಿ CH3 ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ದಟ್ ಈಸ್ ಎ ಕ್ರೋಮೈಲ್ ಕ್ಲೋರೈಡ್ ಇರುತ್ತೆ, CrO2 Cl2 ಆ್ಯಂಡ್ ಕಾರ್ಬನ್ ಡೈಸಲ್ಫೈಡ್ ಇತ್ತು ಅಂತ ಅಂದಿದ ತಕ್ಷಣ ನೀವು ಈ ಒಂದು ಆಲ್ಕೈಲ್ ಗ್ರೂಪನ್ನು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಬೆನ್ಸಾಲ್ಡಿಹೈಡ್ ಆಲ್ಡಿಹೈಡ್ ಗ್ರೂಪಾಗಿ ಕನ್ವರ್ಟ್ ಮಾಡಿದ್ರೆ ಅದನ್ನು ನಾವು ಇಟರ್ಡ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಡೈರೆಕ್ಟಾಗಿ ಆಲ್ಕೈಲ್ ಅರೈಲ್ ಗ್ರೂಪ್ ದಟ್ ಕನ್ವರ್ಟ್ ಟು ಆಲ್ಡಿಹೈಡ್. ಕ್ರೋಮೈಲ್ ಕ್ಲೋರೈಡ್ ಯೂಸ್ ಮಾಡ್ತೀವಿ, ಕಾರ್ಬನ್ ಡೈಸಲ್ಫೈಡ್ ಯೂಸ್ ಮಾಡ್ತೀವಿ. ಆ ರಿಯೇಜೆಂಟ್ಸ್ಗಳೇನಾದ್ರು ಕೊಟ್ಟಿದ್ರು ಅಂತ ಅಂದರೆ ಅಲ್ಲಿ ನಾವು ಅದನ್ನು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಫೈನ್, ಎಸ್. ನಾವು ಗೋ ಟು ದ ಗಟರ್ಮನ್-ಕೊಚ್ ರಿಯಾಕ್ಷನ್. ಗಟರ್ಮನ್-ಕೊಚ್ ರಿಯಾಕ್ಷನ್. ಈ ಗಟರ್ಮನ್-ಕೊಚ್ ರಿಯಾಕ್ಷನ್ ಇದೆಯಲ್ಲ, ಈ ಗಟರ್ಮನ್-ಕೊಚ್ ರಿಯಾಕ್ಷನಲ್ಲಿ ಏನು ಅಂತಂದರೆ ವೆರಿ ಇಂಪಾರ್ಟೆಂಟ್. ಓಕೆ, ಸೇಮ್ ಥಿಂಗ್. ಇಲ್ಲಿ ಆಲ್ಕೈಲ್ ಅರೈಲ್ ಗ್ರೂಪ್ ತಗೊಂಡಿದ್ವಿ, ಆಲ್ಕೈಲ್ ಅರೈಲ್ ಗ್ರೂಪು. ಇಲ್ಲಿ ಯು ಜಸ್ಟ್ ಟೇಕ್ ದ ಬೆನ್ಝೀನ್ ಗ್ರೂಪ್. ದ ಬೆನ್ಝೀನ್ ಗ್ರೂಪ್ ವಿಲ್ ಬಿ ಕನ್ವರ್ಟೆಡ್ ಟು ಬೆನ್ಸಾಲ್ಡಿಹೈಡ್. ಬೆನ್ಝೀನ್ ಗ್ರೂಪನ್ನು ಬೆನ್ಸಾಲ್ಡಿಹೈಡ್ ಆಗಿ ಆಲ್ಡಿಹೈಡ್ ಗ್ರೂಪನ್ನು ಅಡಿಷನ್ ಮಾಡಬೇಕು. ಎಸ್, ಸೊ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಗಟರ್ಮನ್-ಕೊಚ್ ರಿಯಾಕ್ಷನ್. ಈ ಆಲ್ಡಿಹೈಡ್ ಗ್ರೂಪನ್ನು ನಾವು ಹೇಗೆ ತೊಗೊತೀವಿ? CO ಇದೆಯಾ, ದಟ್ ಇಸ್ ಎ ಕಾರ್ಬನ್ ಮಾನಾಕ್ಸೈಡ್. Hಗೆ HCl. ಓಕೆ, ಸೊ ಇಲ್ಲಿ ಆ್ಯಸಿಡ್ ಇದೆ, ಇಲ್ಲಿ ಕಾರ್ಬನೈಲ್ ಗ್ರೂಪ್ ಇದೆ. ಸೊ ಯು ಹ್ಯಾವ್ ಟು ಟೇಕ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್ ಆ್ಯಂಡ್ ಕುಪ್ರಸ್ ಕ್ಲೋರೈಡ್, ಅಂದರೆ ಕಾಪರ್ 1 ಸಾಲ್ಟ್. ಕೇಳ್ತಾರೆ ಗಟರ್ಮನ್-ಕೊಚ್ ರಿಯಾಕ್ಷನಲ್ಲಿ ಯಾವ ಒಂದು ರಿಯೇಜೆಂಟು ಯೂಸ್ ಆಗುತ್ತೆ ಅಂತ. ಅಲ್ಲಿ ನಿಮಗೆ ರಿಯೇಜೆಂಟ್ಗಳು ಬಂದುಬಿಟ್ಟು ಕಾಪರ್ 2 ಸಾಲ್ಟ್ ಅಂತಿರುತ್ತೆ. ಓಕೆ, ಸೊ ಆ ಥರ ಇದ್ದಾಗ ಕಾಪರ್ 1 ಸಾಲ್ಟನ್ನ ಮಾತ್ರ ಇಲ್ಲಿ ಗಟರ್ಮನ್-ಕೊಚ್ ರಿಯಾಕ್ಷನಲ್ಲಿ ಯೂಸ್ ಮಾಡ್ತೀವಿ. ಈ ಒಂದು ರಿಯೇಜೆಂಟ್ಗಳನ್ನು ಯೂಸ್ ಮಾಡಿಕೊಂಡು ಬೆನ್ಝೀನು ಬೆನ್ಸಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಈಸ್ ಗಟರ್ಮನ್-ಕೊಚ್ ರಿಯಾಕ್ಷನ್. ಓಕೆ, ಸೊ ನಾವು ಗೋ ಟು ದ ನೆಕ್ಸ್ಟ್ ರಿಯಾಕ್ಷನ್, ದಟ್ ಈಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಇಲ್ಲಿ ನಾನು ಮೆಕ್ಯಾನಿಸಮ್ ಹೇಳ್ತಿಲ್ಲ. ಸೊ ಈಗ ನಿಮಗೆ ಬೇಕಾಗಿರೋದು ವೆರಿ ಇಂಪಾರ್ಟೆಂಟ್ ಕಂಟೆಂಟ್ ಏನು ಅಂತ ಅಂದರೆ ಆ ರಿಯೇಜೆಂಟು ಮತ್ತು ಆ ರಿಯಾಕ್ಷನ್ನು, ದ ಕನ್ವರ್ಷನ್ ಅಷ್ಟೇ. ಸೊ ಮೆಕ್ಯಾನಿಸಮ್ ಅವಶ್ಯಕತೆಗಳಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಪ್ರತಿಯೊಂದ್ರದ್ದು ಮೆಕ್ಯಾನಿಸಮನ್ನು ಹೇಳ್ತಾ ಇಲ್ಲ, ಡೈರೆಕ್ಟಾಗಿ ಅದು ಹೇಗೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದಷ್ಟನ್ನು ಮಾತ್ರ ನೀವು ಫೋಕಸ್ ಮಾಡ್ತಾ ಹೋಗಬೇಕು. ನಾವು ಗೋ ಟು ದ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ದ ವರ್ಡ್ ಸೇಸ್ ಯು ಹ್ಯಾವ್ ಟು ಕ್ರಿಯೇಟ್ ದ ಆಲ್ಡಿಹೈಡ್ ಆ್ಯಂಡ್ ಯು ಹ್ಯಾವ್ ಟು ಕ್ರಿಯೇಟ್ ದ ಆಲ್ಕೋಹಾಲ್. ಓಕೆ, ಆಲ್ಕೋಹಾಲ್ ಇರುತ್ತೆ, ಆಲ್ಡಿಹೈಡ್ ಇರುತ್ತೆ. ಅದನ್ನೇ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಫಸ್ಟು ಆಲ್ಡಿಹೈಡ್ ಗ್ರೂಪ್ ತೊಗೋಬೇಕು. ಈ ಆಲ್ಡಿಹೈಡ್ ಗ್ರೂಪನ್ನು ಆಲ್ಕೋಹಾಲ್ ಗ್ರೂಪಾಗಿ ಕನ್ವರ್ಟ್ ಮಾಡಬೇಕು. ಆಮೇಲೆ ಕಂಡೆನ್ಸೇಷನ್ ಮಾಡಿದ್ರೆ ಕಾರ್ಬನ್ ಡಬಲ್ ಬಾಂಡ್ ಬರಬೇಕು. ಸೊ ಇದನ್ನೇ ನಾವು ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ನಾವು ವಿ ಹ್ಯಾವ್ ಟು ಟೇಕ್ ದ ಆಲ್ಡಿಹೈಡ್ RC ಡಬಲ್ ಬಾಂಡ್ OH. ಓಕೆ, ಸೊ CH3 C ಡಬಲ್ ಬಾಂಡ್ OH 2 moles ತೊಗೊತೀವಿ. ಓಕೆ, ಸೊ 2 moles ತೊಗೊಂಡಾದ ನಂತರ ಬೇಸ್ ಒಂದಿರುತ್ತೆ NaOH. ಆ ಬೇಸ್ ಒಂದಿತ್ತು ಅಂತಂದರೆ ದಟ್ ಈಸ್ ಎ ಡೈಲ್ಯೂಟ್ NaOH.
ಸೊ ಈ ಒಂದು ಬೇಸ್ ಇತ್ತು ಅಂದರೆ ಇಟ್ ಇಸ್ ಎ ಡಿಪ್ರೋಟೋನೇಟಿಂಗ್ ಏಜೆಂಟ್. ಡಿಪ್ರೋಟೋನೇಷನ್ ಯಾವಾಗಲೂ ಎಲ್ಲಿ ನಡಿಬೇಕು? ಆಲ್ಫಾ ಹೈಡ್ರೋಜನ್ನಲ್ಲೇ ನಡಿಬೇಕು. ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ ಒಂದು ಆಲ್ಫಾ ಹೈಡ್ರೋಜನ್ ಇರಲೇಬೇಕು. ಓಕೆ, ಆಲ್ಡಾಲ್ ಕಂಡೆನ್ಸೇಷನ್ ಆಲ್ವೇಸ್ ದೇ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಇರಲೇಬೇಕು. ಇದ್ದರೆ ಮಾತ್ರ ಅದು ಆಲ್ಡಾಲ್ ಕಂಡೆನ್ಸೇಷನ್. ತುಂಬ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಸೊ ಇದರಲ್ಲಿ ಏನೋ ಆಲ್ಫಾ ಹೈಡ್ರೋಜನ್ ಇದೆ ನೋಡಿ, ಇದು ಆಲ್ಫಾ ಕಾರ್ಬನ್, ಇದು ಆಲ್ಫಾ ಹೈಡ್ರೋಜನ್. ಇಲ್ಲಿ ಒಂದು ಆಲ್ಫಾ ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ನಿಮಗೇನಾಗುತ್ತೆ? ಇದು CH2 C+H ಮೈನಸ್ ಆಗುತ್ತೆ. ಯಾಕಂದರೆ H+ನ ಇದು ತಾಂಡೋಗಿರುತ್ತೆ, ಒಂದು ಮೈನಸ್ ಕ್ರಿಯೇಟ್ ಆಗಿರುತ್ತೆ. ಸೊ ನಾವ್ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಇಟ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಎ ಎಲೆಕ್ಟ್ರೋಫೈಲ್. ಸೊ ಈಗ ನ್ಯೂಕ್ಲಿಯೋಫೈಲ್ ಏನಾಗಬೇಕು? ಅಟ್ಯಾಕ್ ಟು ಎಲೆಕ್ಟ್ರೋಫಿಲಿಕ್ ಸೆಂಟರ್, ಇದು O- ಆಗುತ್ತೆ. ಸೊ ಈಗ ಇಲ್ಲಿಂದನೇ ಬರೀರಿ ಪ್ರಾಡಕ್ಟು, ದಟ್ ಈಸ್ RC ಇದೆ, O ಡಬಲ್ ಬಾಂಡ್ O ಇದ್ದಿದ್ದು ಸಿಂಗಲ್ ಬಾಂಡ್ ಆಯಿತು, ದಟ್ ಈಸ್ OH. ಓಕೆ, ನೆಕ್ಸ್ಟ್ ಈ ಕಾರ್ಬನ್ನಿಗೆ ಅಟ್ಯಾಚ್ ಆಗಿದೆ, ದಟ್ ಈಸ್ CH2. ನೆಕ್ಸ್ಟ್ C+OH. ಸೊ ಇದೇನಿದು? ಆಲ್ಡಿಹೈಡು. ಇದೇನಿದು? ಆಲ್ಕೋಹಾಲು. ದಟ್ ಈಸ್ ಆಲ್ಡಾಲ್ ರಿಯಾಕ್ಷನ್. ಇಲ್ಲಿ ತನಕ ಬರೆದ್ರೆ ಇದು ಆಲ್ಡಾಲ್ ರಿಯಾಕ್ಷನ್. ಇಲ್ಲಿ 2 ರಿಯಾಕ್ಷನ್ ಬರುತ್ತೆ ನೋಡಿ, ಇದು ಆಲ್ಡಾಲ್ ರಿಯಾಕ್ಷನ್. ಫಿನಿಶ್. ಸೊ ದಟ್ ಈಸ್ ವಾಟ್? ಆಲ್ಫಾ ಬೀಟಾ. ಸೊ ಇದನ್ನ ಹೇಗೆ ನೇಮ್ ಮಾಡ್ತೀರಾ? ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್. ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಇತ್ತು ಅಂತ ಅಂದರೆ ಅದನ್ನು ನಾವು ಆಲ್ಡಾಲ್ ರಿಯಾಕ್ಷನ್ ಅಂತ ಕರಿತೀವಿ. ನಾವು ಯು ಹ್ಯಾವ್ ಟು ಡೂ ದ ಕಂಡೆನ್ಸೇಷನ್ ರಿಯಾಕ್ಷನ್. ಕಂಡೆನ್ಸೇಷನ್ ರಿಯಾಕ್ಷನ್ ಅಂದರೆ ನೋಡಿ, ಇಲ್ಲಿ 2 ಹೈಡ್ರೋಜನ್ನ 1 ಹೈಡ್ರೋಜನ್ ಮಾಡಿಬಿಟ್ಟು ಈ ಹೈಡ್ರೋಜನ್ನ ಇಲ್ಲಿಗೆ ಶಿಫ್ಟ್ ಮಾಡೋಣ, ಈ ಬಾಂಡನ್ನು ಬ್ರೇಕ್ ಡೌನ್ ಮಾಡೋಣ. ದ ಪ್ರಾಡಕ್ಟ್ ಈಸ್ RCH ಡಬಲ್ ಬಾಂಡ್ CH C+OH, ರೈಟ್? ಸೊ ಈಗ ಏನಾಯ್ತು? ಇಲ್ಲಿ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಆಯಿತು. ಕಂಡೆನ್ಸೇಷನ್ ರಿಯಾಕ್ಷನ್. ಸೊ ಈ ಥರ 2 ಆಲ್ಡಿಹೈಡ್ ತೊಗೊತೀವಿ, ಅದರಲ್ಲಿ NaOH ರಿಯಾಕ್ಟ್ ಆಗುತ್ತೆ. ಒಂದು ಆಲ್ಫಾ ಹೈಡ್ರೋಜನ್, 2ರಲ್ಲಿ ಎಲ್ಲರೂ ಒಂದು ಆಲ್ಫಾ ಹೈಡ್ರೋಜನ್ ಇರಬೇಕು. ಆ ಆಲ್ಫಾ ಹೈಡ್ರೋಜನ್ನ ಡಿಪ್ರೋಟೋನೇಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ. ಆವಾಗ ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ನ್ಯೂಕ್ಲಿಯೋಫೈಲ್. ದಿಸ್ ಕಾರ್ಬನಲ್ ಆ್ಯಕ್ಟ್ಸ್ ಆ್ಯಸ್ ಎ ಎಲೆಕ್ಟ್ರೋಫೈಲ್. ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗುತ್ತೆ. ಅಡಿಷನ್ ರಿಯಾಕ್ಷನ್ ಆದಾಗ O- ಆಗುತ್ತೆ, OH. ದಟ್ಸ್ ಇಟ್. ಸೊ ಅದನ್ನು ನಾವು ಆಲ್ಡಾಲ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ಡಾಲ್ ರಿಯಾಕ್ಷನಲ್ಲಿ ಏನಿರಬೇಕು? ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಇರಬೇಕು. ಫೈನ್, ಎಸ್. ಸೊ ಅದಾದ ನಂತರ ಹೀಟ್ ಮಾಡಿದಾಗ ಡಿಹೈಡ್ರೇಷನ್ ಆಗುತ್ತೆ, ರಿಮೂವಲ್ ಆಫ್ ವಾಟರ್ ಆಗುತ್ತೆ. ವಾಟರ್ ಆದಾಗ ಡಬಲ್ ಬಾಂಡ್ ಬರುತ್ತಲ್ಲ, ಅದನ್ನು ನಾವು ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಈ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ನ ನೀವು ಹೇಗೆ ಹೇಳಬೇಕು ಅಂದರೆ ನೋಡಿ, ಇದು ಫಂಕ್ಷನಲ್ ಗ್ರೂಪ್, ಇದು ಆಲ್ಫಾ, ಇದು ಬೀಟಾ. ಹಾಗಾದ್ರೆ ಏನನ್ನ? ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್. ಅನ್ಸ್ಯಾಚುರೇಟೆಡ್ ಆಲ್ಡಿಹೈಡ್ ಈಸ್ ದ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ದಟ್ಸ್ ಇಟ್. ಸೊ ಸಿಂಪಲ್ ಆಗಿ ಈ ಥರ ನೋಡಿಕೊಂಡ್ರೆ ನಿಮಗೆ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ನು ನಿಮಗೆ ಈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಈ ಆಲ್ಡಾಲ್ ಕಂಡೆನ್ಸೇಷನ್ನಲ್ಲಿ ಒನ್ ಮೋರ್ ರಿಯಾಕ್ಷನ್ ಇದೆ, ದಟ್ ಈಸ್ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಅಂದರೆ ಓಕೆ. ಸೊ ಇನಿಷಿಯಲಿ ಈ ಆಲ್ಡಿಹೈಡ್ ಮಾಡುವಾಗ ಆಲ್ಡಾಲ್ ಕಂಡೆನ್ಸೇಷನಲ್ಲಿ ಈ R ಗ್ರೂಪ್ ಇದೆ ನೋಡಿ, ಈ ಗ್ರೂಪು ಮತ್ತು ಈ ಗ್ರೂಪು ಸೇಮ್ ಇರುತ್ತೆ. ಓಕೆ, ಸೇಮ್ ಆಲ್ಡಿಹೈಡ್ ತಗೊಂಡ್ರೆ ಅದು ಆಲ್ಡಾಲ್ ಕಂಡೆನ್ಸೇಷನ್. ಇಲ್ಲಿ ಆಲ್ಡಿಹೈಡ್ ಅಂತಿದೆಯಲ್ಲ, ಇಲ್ಲಿ ಇದನ್ನು ಬರ್ಕೋಬಿಡಿ, ಸೇಮ್ ಆಲ್ಡಿಹೈಡ್. ಸೇಮ್ ಆಲ್ಡಿಹೈಡ್ ಅಥವಾ ಸೇಮ್ ಕೀಟೋನ್ ತಗೊಂಡು ಮಾಡಿದ್ರೂ ಸಹ ಅದು ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಅದೇ ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಅಂದರೆ ಏನಿರಬೇಕು ಅಂದರೆ 2 ಡಿಫ್ರೆಂಟ್ ಆಲ್ಡಿಹೈಡ್ಸ್ ಆಗಿರಬೇಕು ಅಥವಾ 2 ಡಿಫ್ರೆಂಟ್ ಕೀಟೋನ್ಸ್ಗಳಾಗಿರಬೇಕು. 2 ಡಿಫ್ರೆಂಟ್ ಆಲ್ಡಿಹೈಡ್ ಆಗಿರಬೇಕು ಅಥವಾ 2 ಡಿಫ್ರೆಂಟ್ ಕೀಟೋನ್ಸ್ಗಳಾಗಿರಬೇಕು. ಅವೆರಡುಗಳ ನಡುವೆ ಆಗೋದನ್ನು ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಅದಷ್ಟೇ ಅಲ್ಲ, ಆಲ್ಡಿಹೈಡ್ಗಳಲ್ಲೂ ಪ್ಲಸ್ ಕೀಟೋನಲ್ಲೂ, ಆಲ್ಡಿಹೈಡ್ ಪ್ಲಸ್ ಕೀಟೋನಲ್ಲಿ ರಿಯಾಕ್ಷನ್ ನಡೆದರೆ ಅದನ್ನು
ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಆ್ಯಕ್ಚುಲಿ ನಾನು ಇಲ್ಲೊಂದು ಪಾಯಿಂಟ್ ಬರೀಬೇಕಾಗಿತ್ತು, ಬರೆದಿಲ್ಲ. ಸೊ ಡೈರೆಕ್ಟಾಗಿ ನಿಮಗೆ ಈ ರಿಯಾಕ್ಷನ್ ಗೊತ್ತಾಗಲಿ ಅಂತ ನಾನು ಹೇಳಿದ್ದೆ. ಇಲ್ಲೂ ಸಹ ಏನಾಗಿರುತ್ತೆ, ಸೇಮ್ ಆಲ್ಡಿಹೈಡ್ ಇರಬೇಕು ಅಥವಾ ಸೇಮ್ ಕೀಟೋನ್ ಇರಬೇಕು. ಸೇಮ್ ಆಲ್ಡಿಹೈಡ್ಗಳಲ್ಲೇ ನಡುವೆ ರಿಯಾಕ್ಟ್ ಆದರೆ ಅದು ಆಲ್ಡಾಲ್ ಕಂಡೆನ್ಸೇಷನ್, ಸೇಮ್ ಕೀಟೋನ್ಗಳ ನಡುವೆ ನಡೆದರೆ ಅದು ಸಹ ಆಲ್ಡಾಲ್ ಕಂಡೆನ್ಸೇಷನ್. ಇದೇ ಥರ ನಡೆಯುತ್ತೆ. ಆ ಕೀಟೋನಲ್ಲೂ ಸಹ ಏನಿರಬೇಕು, ಆಲ್ಫಾ ಹೈಡ್ರೋಜನ್ ಇರಬೇಕು. ಅದೇ ಥರ ರಿಯಾಕ್ಷನ್ ನಡೆಯುತ್ತೆ. ದೆನ್ ಅನ್ಸ್ಯಾಚುರೇಷನ್ ಸಿಗ್ತಾ ಹೋಗುತ್ತೆ. ಬಟ್ ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಅಂದಾಗ ಕ್ರಾಸ್ ದಟ್ ಈಸ್ ಎ 2 ಡಿಫ್ರೆಂಟ್ ಆಲ್ಡಿಹೈಡ್ ಆಗಿರಬೇಕು ಅಥವಾ 2 ಡಿಫ್ರೆಂಟ್ ಕೀಟೋನ್ಸ್ಗಳಾಗಿರಬೇಕು ಅಥವಾ ಆಲ್ಡಿಹೈಡ್ ಅಥವಾ ಕೀಟೋನ್ ಎರಡರ ನಡುವೆ ರಿಯಾಕ್ಟ್ ಆಗಬೇಕು. ಅದನ್ನೇ ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ವೈಲ್ ವಿ ಜಸ್ಟ್ ಟೇಕ್ ದ ಎಕ್ಸಾಂಪಲ್, ಬೆನ್ಸಾಲ್ಡಿಹೈಡ್ ಪ್ಲಸ್ ಅಸಿಟೋಫಿನೋನ್. ಎಸ್, ಸೊ ಈ ಥರ ಗ್ರೂಪ್ ತಗೊಂಡಾಗ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್, ಎಲ್ಲಿ ಡೈಲ್ಯೂಟ್ NaOH ಇರುತ್ತೋ, ಡೈಲ್ಯೂಟ್ NaOH ಪ್ಲಸ್ ಆಲ್ಡಿಹೈಡ್ ಅಥವಾ ಕೀಟೋನು, ಆಲ್ಡಿಹೈಡ್ ಕೀಟೋನ್ ಈ ಥರ ಇತ್ತು ಅಂದರೆ ಫಸ್ಟ್ ನೀವು ನೋಟಿಸ್ ಮಾಡಬೇಕಾಗಿರೋದು ಆಲ್ಡಾಲ್ ರಿಯಾಕ್ಷನ್, ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್, ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಈ ಮೂರನ್ನ ನೀವು ಫೋಕಸ್ ಮಾಡಬೇಕು. ಗಾಟ್ ಇಟ್? ಸೊ ಡೈಲ್ಯೂಟ್ NaOH ಇತ್ತು, ಇದು O- ಇಸ್ ಎ ಡಿಪ್ರೋಟೋನೇಟಿಂಗ್ ಏಜೆಂಟ್. ಸೊ ಆಲ್ಫಾ ಹೈಡ್ರೋಜನ್ ಅವೈಲಬಿಲಿಟಿ ಎಲ್ಲಿದೆ ನೋಡಿ, ಇಲ್ಲಿ ಆಲ್ಫಾ ಹೈಡ್ರೋಜನ್ ಸಿಗಲ್ಲ, ಯಾಕಂದರೆ 4 ಬಾಂಡ್ಸ್ ಶೇರ್ ಆಗೋಗಿದೆ. ಇಲ್ಲೇ ಸಿಗೋದು, ಇಲ್ಲಿ ಹೈಡ್ರೋಜನ್ನ ತೆಗಿತೀವಿ, ಇಲ್ಲಿ ಮೈನಸ್ ಚಾರ್ಜ್ ಬರುತ್ತೆ. ಸೊ ಇಟ್ ಈಸ್ ಎ ನ್ಯೂಕ್ಲಿಯೋಫೈಲ್, ಇಟ್ ಈಸ್ ಎ ಎಲೆಕ್ಟ್ರೋಫೈಲ್. ಇದು O- ಆಯಿತು. ಈಗ ಗ್ರೂಪ್ ನೋಡಿ ಹೇಗೆ ಬಂತು, ಫಿನಾಲ್ O- ಇರೋದು OH ಆಯಿತು. ಇಲ್ಲೊಂದು H ಬರಿತೀನಿ. ಈ ಕಾರ್ಬನ್ನಿಗೆ ಅಟ್ಯಾಚ್ ಆಗಿದೆ, ದಟ್ ಈಸ್ CH2, ದೆನ್ C ಡಬಲ್ ಬಾಂಡ್ O ಗ್ರೂಪ್. ಎಸ್, ಸೊ ಇದನ್ನು ಹೇಗೆ ನಾವು ನೇಮ್ ಮಾಡಬೇಕಾಗುತ್ತೆ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಬೀಟಾ ಹೈಡ್ರಾಕ್ಸಿ ಕೀಟೋನ್. ಇದನ್ನೇನ ಆಲ್ಫಾ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಅಂತ ಕರಿತೀವಿ. ಅದನ್ನು ಕೀಟಾಲ್. ಓಕೆ, ಸೊ ಇದನ್ನು ಕೀಟಾಲ್ ರಿಯಾಕ್ಷನ್, ಆಲ್ಡಾಲ್ ರಿಯಾಕ್ಷನ್. ನೋಡಿ, ಆಲ್ಡಾಲ್ ರಿಯಾಕ್ಷನಲ್ಲಿ ಆಲ್ಡಿಹೈಡ್ ಇದೆ, ಆಲ್ಕೋಹಾಲ್ ಇದೆ. ಓಕೆ, ಇದನ್ನು ಆಲ್ಡಾಲ್ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೀಟೋ ಗ್ರೂಪ್ ಇದೆ, ಇಲ್ಲಿ ಆಲ್ಕೋಹಾಲ್ ಇದೆ, ಇದನ್ನು ಕೀಟಾಲ್ ಅಂತ ಕರಿಬೇಕಾಗುತ್ತೆ. ಸಿಂಪಲ್. ಸೊ ಆಫ್ಟರ್ ದಟ್ ಒನ್ ವಾಟ್, ಹೀಟ್ ಮಾಡ್ತೀರಾ, ಇಲ್ಲಿರೋ ಒಂದು ಹೈಡ್ರೋಜನ್ ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗಿ ಇದು ರಿಮೂವ್ ಆಗುತ್ತೆ. ಸೊ ಸೇಮ್ ಥಿಂಗ್, CH double bond CH, C double bond O, this one. ಓಕೆ, ಸೊ ಈಗ ಇದು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕೀಟೋನ್ ಸಿಗ್ತಾ ಹೋಯಿತು. ನಾನಿಲ್ಲಿ ಮಾಡಿರೋದು ಆಲ್ಡಿಹೈಡ್ ಪ್ಲಸ್ ಕೀಟೋನ್. ಅವ್ರು ನಿಮಗೆ 2 ಡಿಫ್ರೆಂಟ್ ಆಲ್ಡಿಹೈಡ್ಸ್ಗಳು ಕೊಟ್ಟಿರ್ತಾರೆ, 2 ಡಿಫ್ರೆಂಟ್ ಕೀಟೋನ್ಸ್ ಕೊಟ್ಟಿರ್ತಾರೆ. ಬಟ್ ಅಲ್ಲೇನಾಗುತ್ತೆ ಅಂದರೆ 2 ಡಿಫ್ರೆಂಟ್ ಆಲ್ಡಿಹೈಡ್ ಕೊಟ್ಟಿದ್ದಾಗ ನಮ್ಮ ಒಂದು ಕಣ್ಣು ಎಲ್ಲಿಗೆ ಹೋಗುತ್ತೆ, ಆಲ್ಡಾಲ್ ರಿಯಾಕ್ಷನಿಗೆ ಹೋಗುತ್ತೆ. ದಟ್ಸ್ ಎ ರಾಂಗ್. ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ನೇ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು. ಫೈನ್. ಎಸ್, ನಾವು ಗೋ ಟು ದ ನೆಕ್ಸ್ಟ್ ರಿಯಾಕ್ಷನ್, that is Kenizerose reaction. Next name reaction, that is Kenizerose reaction. ಸೊ ಇದು ಒಂಚೂರು ಫೆಮಿಲಿಯರ್ ವಿತ್ ದ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಯಾಕಂದರೆ ಆಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ ಆಲ್ಫಾ ಹೈಡ್ರೋಜನ್ ಇತ್ತು, ಇಲ್ಲಿ ನೋ ಆಲ್ಫಾ ಹೈಡ್ರೋಜನ್ ಅವೈಲೇಬಲ್. ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ನು ಇರೋದಿಲ್ಲ. ಆ್ಯಂಡ್ ಸ್ಟ್ರಾಂಗ್ ಆಲ್ಕಲೈ ತಗೋಬೇಕು. ಅಲ್ಲಿ ನಾವು ಡೈಲ್ಯೂಟ್ ತಗೊಂಡಿದ್ವಿ, ಇಲ್ಲಿ ನಾವು ಸ್ಟ್ರಾಂಗ್ ಆಲ್ಕಲೈ ಅಂದರೆ ಕಾನ್ಸಂಟ್ರೇಷನ್ ತಗೊತೀವಿ, ಕಾನ್ಸಂಟ್ರೇಟೆಡ್ ಆಲ್ಕಲೈ ತಗೊತೀವಿ. ಡೈರೆಕ್ಟ್ ಆಪೋಸಿಟ್ ಆಗಿ ನೀವು ಯೋಚನೆ ಮಾಡ್ಬೋದು. ಆಲ್ಡಾಲ್ ಕಂಡೆನ್ಸೇಷನ್ ತೊಗೊಂಡ್ಬಿಟ್ಟು ಅದರಲ್ಲಿ ಡೈರೆಕ್ಟ್ ಆಪೋಸಿಟ್ ಆಗಿ, ಅಂದರೆ ಅಲ್ಲಿ ಆಲ್ಫಾ ಹೈಡ್ರೋಜನ್ ಇರುತ್ತೆ, ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರಬಾರ್ದು, ಡು ನಾಟ್ ಕಂಟೈನ್ ಆಲ್ಫಾ ಹೈಡ್ರೋಜನ್. ನೆಕ್ಸ್ಟ್, ಅಲ್ಲಿ ಡೈಲ್ಯೂಟ್ NaOH ಇರುತ್ತೆ, ಇಲ್ಲಿ ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ NaOH ಇರುತ್ತೆ ಅಥವಾ ಕಾನ್ಸಂಟ್ರೇಟೆಡ್ KOH ಇರುತ್ತೆ. ಓಕೆ, ಸ್ಟ್ರಾಂಗ್ ಆಲ್ಕಲೈಗಳು ಯೂಸ್ ಆಗುತ್ತೆ. ಫೈನ್. ಸೊ ಇದಕ್ಕೆ ಗುಡ್ ಎಕ್ಸಾಂಪಲ್ನ ಹೇಗೆ ಹೇಳೋದು ಅಂತ ಕೇಳಿದರೆ, ಸೊ ಇದರಲ್ಲಿ ಮೇಜರ್ ಆಗಿ ನಡೆಯೋದು ರೆಡಾಕ್ಸ್ ರಿಯಾಕ್ಷನ್. ಸೊ ರೆಡಾಕ್ಸ್ ರಿಯಾಕ್ಷನ್ ನಡೆಯೋದ್ರಿಂದ ಇದರಲ್ಲಿ ನಿಮಗೆ ಸಿಗಬೇಕಾಗಿರೋದು ಆಲ್ವೇಸ್ ಪ್ರೈಮರಿ ಆಲ್ಕೋಹಾಲ್ ಸಿಗಬೇಕು, ಪ್ಲಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಸಿಗಬೇಕು. ಸಾಲ್ಟ್ ನಿಮಗೆ ಸಿಗಬೇಕು.
ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಇದು ನೋಡಿ, ಇಲ್ಲಿ ನಿಮಗೆ ಕೀ ಪಾಯಿಂಟ್ ಬರುತ್ತೆ, ಎಲ್ಲಿ ಆಲ್ಫಾ ಹೈಡ್ರೋಜನ್ ಇರಲ್ಲ, ಎಲ್ಲಿ ಸ್ಟ್ರಾಂಗ್ ಆಲ್ಕಲೈಗಳು ಯೂಸ್ ಆಗುತ್ತೆ ಆಲ್ಡಿಹೈಡ್ ಕೀಟೋನ್ಸ್ಗಳಲ್ಲೇ, ಆವಾಗ ರೆಡಾಕ್ಸ್ ರಿಯಾಕ್ಷನ್ ಆಗುತ್ತೆ. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಒಂದು ಆಲ್ಕೋಹಾಲ್ ಆಗಬೇಕು, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗಬೇಕು. ಸೊ ಆಲ್ಕೋಹಾಲ್ ಆಗುವಾಗ ಹೈಡ್ರೋಜನ್ ಅಡಿಷನ್ ಆಗಿದೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುವಾಗ ಆಕ್ಸಿಜನ್ ಅಡಿಷನ್ ಆಗಿದೆ. ಸೊ ಅಂದರೆ ಇಲ್ಲಿ ರೆಡ್ಯೂಸ್ ಆಗಿದೆ, ಇಲ್ಲಿ ಆಕ್ಸಿಡೇಷನ್ ಆಗಿದೆ. ಸೊ ಇವೆರಡನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಕೇಳಿದರೆ ನೋಡಿ, ಫಾರ್ಮಾಲ್ಡಿಹೈಡ್ ತಗೊಳ್ಳೋಣ. ವೈಲ್ ವಿ ಟೇಕಿಂಗ್ ದ ಫಾರ್ಮಾಲ್ಡಿಹೈಡ್ ಪ್ಲಸ್ ಫಾರ್ಮಾಲ್ಡಿಹೈಡ್. ಸೊ ಇವಾಗ ಏನಾಗಿದೆ, ಎರಡು ಫಾರ್ಮಾಲ್ಡಿಹೈಡ್ಗಳನ್ನು ತಗೊಂಡಿದ್ದೀನಿ, ಸೇಮ್ ಆಲ್ಡಿಹೈಡ್, 2 ಮಾಲಿಕ್ಯೂಲ್ಸ್ ಆಫ್ ಸೇಮ್ ಆಲ್ಡಿಹೈಡ್ ತಗೊಂಡಿದ್ದೀವಿ. ಸೊ ಇವಾಗ ಸ್ಟ್ರಾಂಗ್ ಆಲ್ಕಲೈ ತಗೊಳ್ಳೋಣ, NaOH, ದಟ್ ಈಸ್ ಕಾನ್ಸಂಟ್ರೇಟೆಡ್ NaOH ತಗೊಳ್ಳೋಣ. ಸೊ ಇದೇನು ಮಾಡುತ್ತೆ, ಡಿಪ್ರೋಟೋನೇಟ್ ಮಾಡುತ್ತೆ, ರೈಟ್. ಸೊ ಡಿಪ್ರೋಟೋನೇಟ್ ಮಾಡಿ, ಓಕೆ, ಡಿಪ್ರೋಟೋನೇಟ್ ಅದನ್ನು ಈಗ ನಾನು ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ. NaO ಮೈನಸ್ ತೊಗೊಳ್ಳಿ, NaO ಇಟ್ ಈಸ್ ಎ ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ NaO ಮೈನಸ್ ದಟ್ ಅಟ್ಯಾಕ್ ಟು ದಿಸ್ ಕಾರ್ಬನೈಲ್ ಗ್ರೂಪ್, ಈ H ಮೈನಸ್ ಅಟ್ಯಾಚ್ ಟು ದಿಸ್ ಕಾರ್ಬನ್ ಗ್ರೂಪ್, ಇಟ್ ಬಿಕಮ್ಸ್ O ಮೈನಸ್. ಇಷ್ಟೇ ರಿಯಾಕ್ಷನ್, ದಟ್ಸ್ ಎ ಕೆನಿಜರೋ ರಿಯಾಕ್ಷನ್. NaOH ಸ್ಟ್ರಾಂಗ್ ತಾಂಡಿರೋದ್ರಿಂದ NaO ಮೈನಸ್ ಏನಾಗ್ತಿದೆ, ಈ ಕಾರ್ಬನಿಗೆ ಅಟ್ಯಾಕ್ ಆಗ್ತಿದೆ. H ಮೈನಸ್ ಏನಾಗ್ತಾ ಇದೆ, ಈ ಕಾರ್ಬನಿಗೆ ಅಟ್ಯಾಚ್ ಆಗ್ತಿದೆ. ಇಲ್ಲಿ O ಮೈನಸ್ ಕ್ರಿಯೇಟ್ ಆಗ್ತಾ ಇದೆ. ಈ O ಮೈನಸ್ ಏನು ಮಾಡುತ್ತೆ, ಈ H ಪ್ಲಸ್ಸನ್ನು ಅಟ್ಯಾಕ್ ಮಾಡುತ್ತೆ. ಪ್ರಾಡಕ್ಟ್ ಏನು ಬಂತು ನೋಡಿ, HC, H ಇಲ್ಲಿಗೆ ಬಂದಿದ್ದು ಒಂದು H, ಓಕೆ. O ಮೈನಸ್ ಇದೆಯಲ್ಲ, ಅದು ಒಂದು Hನ ರಿಸೀವ್ ಮಾಡ್ತು, ದಟ್ ಈಸ್ ಪ್ರೈಮರಿ ಆಲ್ಕೋಹಾಲ್ ಆಯಿತು. ಫೈನ್. ಪ್ಲಸ್, ಸೊ ಪ್ರೈಮರಿ ಆಲ್ಕೋಹಾಲ್ ಆದ ನಂತರ ಇಲ್ಲಿಗೆ ನೋಡಿ, HC ಡಬಲ್ ಬಾಂಡ್ O, ಇಲ್ಲಿಗೆ O ಅಟ್ಯಾಚ್ ಆಗಿದೆ, O ಮೈನಸ್ Na ಪ್ಲಸ್. ಅಂದರೆ ಸೊ ದಟ್ ಈಸ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಸಿಗ್ತಾ ಹೋಯಿತು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಸಿಗ್ತಾ ಹೋಯಿತು. ಇದನ್ನು ನಾವು ಕೆನಿಜರೋ ರಿಯಾಕ್ಷನ್ ಅಂತ ಕರಿತೀವಿ. ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು, ನೀವು ಐಡಿಯಾ ಮಾಡಬೇಕಾಗಿರೋದು, ನೀವು ಪಾಯಿಂಟ್ಔಟ್ ಮಾಡಬೇಕಾಗಿರೋದು, ದೇರ್ ಇಸ್ ನೋ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆ್ಯಂಡ್ ಸ್ಟ್ರಾಂಗ್ ಆಗಿರೋ ಆಲ್ಕಲೈಗಳನ್ನ ಯೂಸ್ ಮಾಡಿದಾರಾ ಅಂತ ಫೈಂಡ್ ಔಟ್ ಮಾಡಬೇಕು. ರೆಡಾಕ್ಸ್ ರಿಯಾಕ್ಷನ್ನ ಕ್ಯಾರಿ ಮಾಡಬೇಕು. ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಒಂದು ಆಲ್ಕೋಹಾಲು, ಇನ್ನೊಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಕ್ರಿಯೇಟ್ ಆಗಬೇಕು. ಇಷ್ಟನ್ನೇ ನೋಟಿಸ್ ಮಾಡಿದ್ರೆ ಸಾಕು, ನಿಮಗೆ ಕೆನಿಜರೋ ರಿಯಾಕ್ಷನ್ನು ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಗೋ ಟು ದ ನೆಕ್ಸ್ಟ್ ನೇಮ್ ರಿಯಾಕ್ಷನ್, ದಟ್ ಈಸ್ ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ reaction. ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್. ಸೊ ಈ ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಅಂದರೆ, ಸೊ ಅಷ್ಟೊಂದು ದೊಡ್ಡ ರಿಯಾಕ್ಷನ್ನೇ ಅಲ್ಲ ಇದು. ಏನು ಅಂತ ಅಂದರೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕು. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಕಂಟೈನಿಂಗ್ ಆಲ್ಫಾ ಹೈಡ್ರೋಜನ್ ದಟ್ ಈಸ್ ಅಟ್ಯಾಚ್ಡ್ ಆರ್ ಅಟ್ಯಾಕ್ಡ್ ಬೈ ಕ್ಲೋರಿನ್ ಆರ್ ಬ್ರೋಮಿನ್, ಅಷ್ಟೇ, ಕ್ಲೋರಿನ್ ಆರ್ ಬ್ರೋಮಿನ್. ಸೊ ಇದನ್ನು ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ. ಇಷ್ಟೇ, ಒಂದೇ ಸಿಂಪಲ್ ವರ್ಡಲ್ಲಿ ಹೇಳೋದಾದರೆ HVZ ರಿಯಾಕ್ಷನ್ ಅಂತ ಕೇಳ್ತಾರೆ. ಓಕೆ, ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಅಂದರೆ ಈ ಆ್ಯಸಿಡಲ್ಲಿ ಆಲ್ಫಾ ಹೈಡ್ರೋಜನ್ ಇರಬೇಕಾಗುತ್ತೆ. ಆ ಆಲ್ಫಾ ಹೈಡ್ರೋಜನ್ ಅಟ್ಯಾಕ್ಡ್ ಬೈ Cl ಅಥವಾ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್ ಆರ್ ಬ್ರೋಮಿನ್, ಎರಡೇ, ಕ್ಲೋರಿನ್ ಆಗಿರಬೇಕು ಅಥವಾ ಬ್ರೋಮಿನ್ ಆಗಿರಬೇಕು, ಅವೆರಡರಲ್ಲೇ ರಿಯಾಕ್ಟ್ ಆಗೋದು. ಅದನ್ನು ನಾವು ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ನೋಡೋದಾದರೆ RCH2COOH ದಟ್ ಈಸ್ ರಿಯಾಕ್ಟ್ ವಿತ್ ಹ್ಯಾಲೋಜನ್, ರೆಡ್ ಫಾಸ್ಫರಸ್, ಓಕೆ. ಸೊ ದೆನ್ ವಾಟರ್. ಸೊ ಇದಿಷ್ಟು ರಿಯೇಜೆಂಟ್ ಆಗಿ ಯೂಸ್ ಮಾಡಿರ್ತಾರೆ. ನೀವು ಸೆಲೆಕ್ಟ್ ಮಾಡೋದು ಆ್ಯಸಿಡ್ ಇದೆ, ಆ ಆ್ಯಸಿಡ್ ಪಕ್ಕ ಆಲ್ಫಾ ಹೈಡ್ರೋಜನ್ ಇದೆ, 2 ಹೈಡ್ರೋಜನ್ ಇದೆ, ಯಾವುದಾದ್ರು ಒಂದು ಹೈಡ್ರೋಜನ್ ತೊಗೊಳ್ಳಿ. ಸೊ ಹೈಡ್ರೋಜನ್ ಇದೆ, ಹ್ಯಾಲೋಜನ್ ಇದ್ದು ರೆಡ್ ಫಾಸ್ಫರಸ್ ಇತ್ತು ಅಂತ ಅಂದರೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ RCH ಇಲ್ಲಿಗೆ ಹ್ಯಾಲೋಜನ್ ಬರೀರಿ. ಈ ಹ್ಯಾಲೋಜನ್ ಏನಾಗಿರಬೇಕು, ಅವ್ರು ಕ್ಲೋರಿನ್ ಕೊಟ್ಟರೆ ಕ್ಲೋರೈಡು, ಬ್ರೋಮಿನ್ ಕೊಟ್ಟರೆ ಬ್ರೋಮೈಡ್, ದಟ್ಸ್ ಇಟ್, ಹೆಲ್-ವೊಲ್ಹರ್ಡ್ ಝೆಲೆನ್ಸ್ಕಿ ರಿಯಾಕ್ಷನ್.
Next name reaction, that is Gabriel thalamide synthesis. Gabriel thalamide synthesis. ಸೊ ಇದರದೆಲ್ಲ ನಾನು ಮೆಕ್ಯಾನಿಸಮ್ಗಳನ್ನು ಎಕ್ಸ್ಪ್ಲೈನ್ ಮಾಡಲ್ಲ. ನಿಮಗೆ ಈ ಒಂದು ನೇಮ್ ರಿಯಾಕ್ಷನ್ ಗೊತ್ತಿರಬೇಕು ಮತ್ತು ಅದು ಡೈರೆಕ್ಟಾಗಿ ಹೇಗೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ ಮತ್ತು ಏನನ್ನು ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋದಷ್ಟೇ ನಾನಿಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಸೊ ವರ್ಡಲ್ಲೇ ಇರೋ ಹಾಗೆ ಥಾಲಮೈಡ್ ಇರಬೇಕು ನಿಮಗೆ. ಸೊ ನಿಮಗೆ ಕೊಟ್ಟಿರೋ ಆ ರಿಏಜೆಂಟ್ಗಳಲ್ಲಿ ಥಾಲಮೈಡ್ ಇದೆಯಾ ಚೆಕ್ ಮಾಡಿ. ಸೊ ಥಾಲಮೈಡ್ ಅಂತ ಅಂದರೆ ನೋಡಿ ಈ ಥರ ಇರುತ್ತೆ ಸ್ಟ್ರಕ್ಚರು. ದಿಸ್ ಇಸ್ ಅ ಥಾಲಮೈಡ್. ಈ ಥಾಲಮೈಡಲ್ಲಿ ಸೊ ಏನೇನು ರಿಏಜೆಂಟ್ ಯೂಸ್ ಮಾಡ್ತಾರೆ ಅಂದರೆ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ಗಳನ್ನು ಯೂಸ್ ಮಾಡ್ತಾರೆ, ಆಲ್ಕೈಲ್ ಹ್ಯಾಲೈಡನ್ನು ಯೂಸ್ ಮಾಡ್ತಾರೆ, ದೆನ್ ಸ್ಟ್ರಾಂಗ್ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೈಡ್ರೋಲಿಸಿಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತಾರೆ. ಸೊ ಇಷ್ಟನ್ನು ಯೂಸ್ ಮಾಡಿದಾಗ ನೋಡಿ ಇಷ್ಟು ನಿಮಗೆ ಬೇಕಾಗಿರೋದು. ಓಕೆ, ಸೊ ಇಷ್ಟು ಮಾತ್ರ ನಿಮಗೆ ಬೇಕು. ದಟ್ ಈಸ್ ದ ಕನ್ವರ್ಷನ್ ಆಫ್ ಪ್ರೈಮರಿ ಅಮೈನ್. ಓಕೆ, ಸೊ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಹಾಕಿದಾಗ ಪೊಟ್ಯಾಷಿಯಮ್ ಥಾಲಮೈಡ್ ಆಗುತ್ತೆ, ಆಲ್ಕೈಲ್ ಹ್ಯಾಲೈಡ್ ಹಾಕಿದಾಗ ಆಲ್ಕೈಲ್ ಥಾಲಮೈಡ್ ಆಗುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್ ಹೈಡ್ರೋಲಿಸಿಸ್ ಮಾಡಿದಾಗ ಪ್ರೈಮರಿ ಅಮೈನ್ ಸಿಗುತ್ತೆ. ಇಲ್ಲಿ ಯಾವ ಗ್ರೂಪ್ ಇರುತ್ತೋ ಅದನ್ನು ಬರೀಬೇಕು, RNH2. ದಟ್ಸ್ ಇಟ್. ಸೊ ದಟ್ ಇಸ್ ಅ ಪ್ರೈಮರಿ ಅಮೈನ್. ಇಟ್ ಈಸ್ ಎ ಗೇಬ್ರಿಯಲ್ ಥಾಲಮೈಡ್ ಸಿಂಥೆಸಿಸ್. ವೆರಿ ಸಿಂಪಲ್ ಆಗಿ ಯಾವ ರಿಏಜೆಂಟ್ ಇರುತ್ತೆ ಅದಷ್ಟೇ ನೋಡಬೇಕು. ಥಾಲಮೈಡ್ ಇತ್ತಾ, ಅದು ಥಾಲಮೈಡ್, ಗೇಬ್ರಿಯಲ್ ಥಾಲಮೈಡ್. ಬಟ್ ಡೈರೆಕ್ಟಾಗಿ ನೀವು ಹೇಳಬೇಕು ಪ್ರೈಮರಿ ಅಮೈನ್ಸ್ಗಳು ಮಾತ್ರ ಸಿಗುತ್ತೆ ಇದರಲ್ಲಿ, ಸೆಕೆಂಡರಿನೂ ಸಿಗಲ್ಲ, ಟರ್ಷರಿನೂ ಸಿಗಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ಸ್. Okay, so now go to the next reaction, that is carbyl amine reaction. Carbyl amine reaction. So carbyl amine reaction, the word says amine group ಇರಬೇಕು. You just take the amine group RNH2 plus carbyl ಗ್ರೂಪಿಗೆ ಕ್ಲೋರೋಫಾರ್ಮ್ ಇರಬೇಕು. ಕಾರ್ಬನ್ ಗ್ರೂಪಿಗೆ ಕ್ಲೋರೋಫಾರ್ಮ್ ಇರಬೇಕು. ಆ್ಯಂಡ್ 3 ಇದೆ, 3 moles ಆಫ್ KOH. ಮೋಲ್ಸ್ಗಳೆಲ್ಲ ಇಲ್ಲಿ ಅವಶ್ಯಕತೆಗಳು ಬೇಡ. ಸೊ ನಿಮಗೆ ಪ್ರೈಮರಿ ಅಮೈನ್ಸ್ ಕೊಟ್ಟಿರ್ತಾರೆ, ಕ್ಲೋರೋಫಾರ್ಮ್ ಕೊಟ್ಟಿರ್ತಾರೆ, ಆ್ಯಂಡ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬೇಸ್ ಕೊಟ್ಟಿರ್ತಾರೆ, ಆಲ್ಕಲೈನ್ ಬೇಸ್ ಕೊಟ್ಟಿರ್ತಾರೆ. ಫೈನ್. ಸೊ ಏನು ನಡೆಯುತ್ತೆ ಅಂತ ಕೇಳಿದರೆ ವೆರಿ ಸಿಂಪಲ್. ಕಾರ್ಬೈಲ್ ಅಮೈನ್ ರಿಯಾಕ್ಷನ್, ಪ್ರೈಮರಿ ಅಮೈನ್ಸ್ ದಟ್ ಇಸ್ ಟ್ರೀಟೆಡ್ ವಿತ್ ಅ ಕ್ಲೋರೋಫಾರ್ಮ್. ನೀವು ಇಲ್ಲಿ ಅಮೈನಿಗೆ ಕಾರ್ಬನ್ನ ಜಾಯಿನ್ ಮಾಡಿ ಅಂದರೆ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಓಕೆ, ಸೊ ಕಾರ್ಬೈಲ್ ಅಮೈನ್ ರಿಯಾಕ್ಷನಲ್ಲಿ ಏನಿರಬೇಕು, ಅಮೈನ್ ಗ್ರೂಪ್ ಇರಬೇಕು, ಕಾರ್ಬನ್ ಗ್ರೂಪ್ ಇರಬೇಕು. ಪ್ರೈಮರಿ ಅಮೈನ್ ಕಾರ್ಬೈಲ್ ಅಮೈನಿಗೆ, ಸೊ ಕಾರ್ಬೈಲ್ ಗ್ರೂಪಿಗೆ ಕ್ಲೋರೋಫಾರ್ಮು. ಓಕೆ, ಸೊ ದೆನ್ ಬೇಸ್ ಇರುತ್ತೆ. ಸೊ ಈಗ ನಿಮಗೆ ಪ್ರಾಡಕ್ಟ್ ಏನು ಸಿಗಬೇಕು ಅಂತ ಅಂದರೆ ನೋಡಿ, RN ಅಮೈನ್ ಗ್ರೂಪಿಗೆ ಕಾರ್ಬನ್ನ ಜಾಯಿನ್ ಮಾಡಿ, ಕಾರ್ಬನ್ನ ಜಾಯಿನ್ ಮಾಡಾಯಿತು, ದಟ್ ಈಸ್ ಐಸೋಸೈನೇಟ್. ದಟ್ ಈಸ್ ವಾಟ್ ಐಸೋಸೈನ್ ಈಸ್ ದ ಪ್ರಾಡಕ್ಟ್. ಓಕೆ, ಸೊ ಇದನ್ನು ನಾವು ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಲೋರೋಫಾರ್ಮ್ ಇರೋದ್ರಿಂದ ವಾಟ್ ಇಸ್ ದ ಇಂಟರ್ಮೀಡಿಯೇಟ್, ಡೈಕ್ಲೋರೋ ಕಾರ್ಬಿನ್ ಇಸ್ ದ ಇಂಟರ್ಮೀಡಿಯೇಟ್. ಓಕೆ, ಡೈಕ್ಲೋರೋ ಕಾರ್ಬಿನ್ ಇಸ್ ದ ಇಂಟರ್ಮೀಡಿಯೇಟ್. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಬೀನ್ ಇಸ್ ದ ಇಂಟರ್ಮೀಡಿಯೇಟ್. ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಕಾರ್ಬೀನ್ ಇಸ್ ದ ಇಂಟರ್ಮೀಡಿಯೇಟ್. ಅದು ಸಹ ಡೈಕ್ಲೋರೋ ಕಾರ್ಬಿನ್ ಇಸ್ ದ ಇಂಟರ್ಮೀಡಿಯೇಟ್. ಓಕೆ, ಇಂಟರ್ಮೀಡಿಯೇಟ್ ಎಲ್ಲ ಕೇಳ್ತಾರೆ, ಆವಾಗ ನಿಮಗಿದು ಗೊತ್ತಿರಬೇಕು. ಫೈನ್. ನೋಡಿ ರೈಮರ್ ಟೈಮರ್ ರಿಯಾಕ್ಷನ್, ಅಲ್ಲೂ ಸಹ ಕಾರ್ಬೀನ್ ಇಸ್ ದ ಇಂಟರ್ಮೀಡಿಯೇಟ್. ಫೈನ್. ಸೊ ನೆಕ್ಸ್ಟ್ ಗೋ ಟು ದ ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್, ಅಲ್ಲಿ ನೈಟ್ರೀನ್ ಇಸ್ ದ ಇಂಟರ್ಮೀಡಿಯೇಟ್. ಓಕೆ, ಲಾಸನ್ ರಿಅರೇಂಜ್ಮೆಂಟ್, ನೈಟ್ರೀನ್ ಇಸ್ ದ ಇಂಟರ್ಮೀಡಿಯೇಟ್. ಸೊ ಹಾಗೆ ಕಾರ್ಬೀನ್ ಇಂಟರ್ಮೀಡಿಯೇಟ್ ಇಲ್ಲಿ ಬರ್ತಾ ಇದೆ. ಸೊ ದಿಸ್ ಇಸ್ ಐಸೋಸೈನೇಟ್. ಸೊ ಐಸೋಸೈನೇಟ್ ಬಂತು ಅಂದರೆ ದಟ್ ಈಸ್ ಯುವರ್ ಕಾರ್ಬೈಲ್ ಅಮೈನ್ ರಿಯಾಕ್ಷನ್. ಸೊ ನಾವು ಗೋ ಟು ದ ನೆಕ್ಸ್ಟ್ reaction, named reaction, that is Sandmeyer's reaction. Sandmeyer's reaction. ಓಕೆ, ಸೊ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತಂದರೆ ಇಟ್ ಈಸ್ ವೆರಿ ಸಿಂಪಲ್. ಓಕೆ, ಸೊ ನಾವೇನು ತಗೋಬೇಕು, ಆ್ಯರೋಮೆಟಿಕ್ ಅಮೈನ್ಸ್ ತಗೋಬೇಕು. ಅಂದರೆ ಯು ಜಸ್ಟ್ ಟೇಕ್ ದ ಅನಿಲಿನ್, ಆ್ಯರೋಮೆಟಿಕ್ ಅಮೈನ್ಸ್ ತಗೋಬೇಕು. ಆ್ಯರೋಮೆಟಿಕ್ ಅಮೈನ್ಸಿಗೆ ನೈಟ್ರಸ್ ಆ್ಯಸಿಡ್ HNO2 ತೊಗೊಂಡಿರಬೇಕು ಆ್ಯಂಡ್ ಕಾನ್ಸಂಟ್ರೇಟೆಡ್ HCl ಇರಬೇಕು.
ಓಕೆ, ನೈಟ್ರಸ್ ಆ್ಯಸಿಡ್, ಸೊ ಅದು ಡಯಜೋ ಗ್ರೂಪ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಡಯಜೋ ನಿಮಗೆ ಫಸ್ಟೇ ಹೇಳಿದ್ದೀವಿ, ಈ ನೈಟ್ರಸ್ ಆ್ಯಸಿಡ್ ಇತ್ತು ಅಂತ ಅಂದರೆ ಅಮೈನ್ ಗ್ರೂಪನ್ನು ಡಯಜೋ ಗ್ರೂಪ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಈ ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್ಗಳಲ್ಲಿ ಹೇಳಿದ್ದೀವಲ್ವಾ, ಸೊ ಆ ಥರ ರೀಅರೇಂಜ್ಮೆಂಟ್ ಆಗಬೇಕಿಲ್ಲಿ. ಸೊ ಇಲ್ಲೇನಾಗುತ್ತೆ, ರೀಅರೇಂಜ್ಮೆಂಟ್ ಆಗಲ್ಲ. ಪ್ರೈಮರಿ ಅಮೈನ್ಸ್ ದಟ್ ಕನ್ವರ್ಟ್ ಟು ಡಯಜೋ ಗ್ರೂಪ್ ಆ್ಯಂಡ್ Cl-, ಇದನ್ನು ನಾವು BDC ಅಂತ ಕರಿತೀವಿ. ದಟ್ ಈಸ್ ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಅಂತ ಕರಿತೀವಿ. ಸೊ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಅಂದರೆ ಅಲ್ಲಿ ಡಯೋಸೋನಿಯಂ ಕ್ಲೋರೈಡ್ ಕ್ರಿಯೇಟ್ ಆಗಿ ಅದಾದ ನಂತರ ಕುಪ್ರಸ್ ಕ್ಲೋರೈಡ್, ಓಕೆ, ಅಥವಾ ಕುಪ್ರಸ್ ಬ್ರೋಮೈಡ್, ಕುಪ್ರಸ್ ಕ್ಲೋರೈಡ್ ಯೂಸ್ ಮಾಡಬೇಕು ಅಥವಾ ಕುಪ್ರಸ್ ಬ್ರೋಮೈಡ್ ಯೂಸ್ ಮಾಡಬೇಕು ಅಥವಾ ಕುಪ್ರಸ್ ಸಯನೈಡ್ ಯೂಸ್ ಮಾಡಬೇಕು. ಓಕೆ, ಸೊ ಈ ಥರ ನ್ಯೂಕ್ಲಿಯೋಫೈಲ್ಗಳನ್ನು ಯೂಸ್ ಮಾಡೋದನ್ನು ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತೀವಿ. 1, 2, 3. ಸೊ BDC ತನಕ ಮಾಡಿ, BDC ಆದ ನಂತರ ಕುಪ್ರಸ್ ಬ್ರೋಮೈಡ್ ಅಂದರೆ ಕಾಪರ್ 1 ಸಾಲ್ಟ್, ಕಾಪರ್ 1 ಸಾಲ್ಟ್, ಕಾಪರ್ 1 ಸಾಲ್ಟ್ ಎಲ್ಲದು +1 ಆಕ್ಸಿಡೇಷನ್ ಸ್ಟೇಟಲ್ಲಿರುತ್ತೆ. ಸೊ ಇವಾಗ ಏನಾಗುತ್ತೆ, ಕ್ಲೋರೈಡ್ ಹಾಕಿದರೆ ಕ್ಲೋರೈಡು, ಬ್ರೋಮೈಡ್ ಹಾಕಿದರೆ ಬ್ರೋಮೈಡು, ಕುಪ್ರಸ್ ಬ್ರೋಮೈಡ್ ಹಾಕಿದರೆ ಬ್ರೋಮೈಡು, ಆ್ಯಂಡ್ ಸಯನೈಡ್ ಹಾಕಿದರೆ ಸಯನೈಡು. ಸೊ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಕ್ಲೋರೋಬೆನ್ಸಿನ್ ಬರುತ್ತೆ, ಬ್ರೋಮೋಬೆನ್ಸಿನ್ ಬರುತ್ತೆ, ಆ್ಯಂಡ್ ಸಯನೋಬೆನ್ಸಿನ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇದನ್ನು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ. ಫೈನ್. ಸೊ ಇದಿಷ್ಟು ಆದ ನಂತರ ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ಗಟರ್ಮನ್ ರಿಯಾಕ್ಷನ್ ಅಂತ. ಸೊ ಲಾಸ್ಟ್ ಈ ಒಂದು ಸ್ಲೈಡ್ಸ್ಗಳಲ್ಲೇ ನಾನು ಹೇಳಿದ್ದೀನಿ ಗಟರ್ಮನ್ ಕೊಚ್ ರಿಯಾಕ್ಷನ್ ಅಂತ. ಇಲ್ಲಿ ನಾವು ಓದ್ತಿರೋದು ಗಟರ್ಮನ್ ರಿಯಾಕ್ಷನ್ ಅಂತ. ಈ ಗಟರ್ಮನ್ ರಿಯಾಕ್ಷನಲ್ಲೂ ಸಹ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನಲ್ಲಿ ಹೇಗೆ ನಾವು ಈ BDCನ ನಾವು ಮಾಡಿದೀವೋ ಅದೇ ಥರ ಪ್ರೈಮರಿ ಅಮೈನ್ಸ್ ನೈಟ್ರಸ್ ಆ್ಯಸಿಡ್ HCl ತೊಗೊಂಡು BDCನ ಮಾಡಬೇಕು. ಆ BDC ಆದ ನಂತರ ಸೊ ಯು ಜಸ್ಟ್ ಟೇಕ್ BDC, ಡಯೋಸೋನಿಯಂ ಕ್ಲೋರೈಡ್, BDCನ ತಗೊಂಡು ಯು ಹ್ಯಾವ್ ಟು ಯೂಸ್ ಕಾಪರ್ ಪೌಡರನ್ನು ಯೂಸ್ ಮಾಡಬೇಕು. ಈ ಕಾಪರ್ ಪೌಡರ್ ಜೊತೆಗೆ ಓಕೆ, ಸೊ HCl ಯೂಸ್ ಮಾಡಿದ್ರೆ ಕ್ಲೋರೋಬೆನ್ಸಿನ್ ಬರುತ್ತೆ, ಕ್ಲೋರೋಬೆನ್ಸಿನ್, HBr ತೊಗೊಂಡ್ರೆ ಬ್ರೋಮೋಬೆನ್ಸಿನ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್, ದಟ್ಸ್ ದ ಡಿಫ್ರೆನ್ಸ್. ಓಕೆ, ಗಟರ್ಮನ್ ರಿಯಾಕ್ಷನ್ನು ಮತ್ತು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ನು ಸೇಮ್. ಪ್ರೈಮರಿ ಅಮೈನ್ಸ್ ತೊಗೊಳ್ಳೋದು, ನೈಟ್ರಸ್ ಆ್ಯಸಿಡ್ HCl ತಗೊಂಡಾಗ BDC ಫಾರ್ಮೇಷನ್ ಆಗುತ್ತೆ. ಈ BDCಗೆ ಈ ಸಾಲ್ಟ್ಗಳನ್ನು ಹಾಕಿದರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ನು, ಸಾಲ್ಟ್ ಬಿಟ್ಟುಬಿಟ್ಟು ಕಾಪರ್ ಪೌಡರ್ ಯೂಸ್ ಮಾಡಿಕೊಂಡ್ರೆ ಅದು ಗಟರ್ಮನ್ ರಿಯಾಕ್ಷನ್ ಆಗಿರುತ್ತೆ. ದ ಪ್ರಾಡಕ್ಟ್ ಈಸ್ ಕ್ಲೋರೋಬೆನ್ಸಿನ್, ಬ್ರೋಮೋಬೆನ್ಸಿನ್. ನೆಕ್ಸ್ಟ್ ರಿಯಾಕ್ಷನ್ ಈಸ್ ಡಾರ್ಕಿನ್ ರಿಯಾಕ್ಷನ್. Okay, so in this Dworkin reaction, so aldehyde that reduced to OH ಅಷ್ಟೇ. ಡಾರ್ಕಿನ್ ರಿಯಾಕ್ಷನಲ್ಲಿ ಆಲ್ಡಿಹೈಡು OH ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಆಲ್ಡಿಹೈಡ್ ದಟ್ ರೆಡ್ಯೂಸಸ್ ಟು OH ಗ್ರೂಪ್. ಸೊ ಇದಕ್ಕೆ ಯೂಸ್ ಮಾಡೋ ರಿಯೇಜೆಂಟ್ ಯಾವುದು ಅಂತ ಅಂದರೆ H2O2 ಆ್ಯಂಡ್ ಬೇಸ್ ಇರುತ್ತೆ. ಓಕೆ, ಹೈಡ್ರೋಜನ್ ಪರಾಕ್ಸೈಡ್ ಆ್ಯಂಡ್ NaOH ಆಗಿರ್ಬೋದು ಅಥವಾ KOH ಆಗಿರ್ಬೋದು, ಈ ಗ್ರೂಪ್ ಇರುತ್ತೆ. ಯಾವಾಗ ಈ ಗ್ರೂಪ್ ಇರುತ್ತೋ ಆಲ್ಡಿಹೈಡ್ ಗ್ರೂಪು OH ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ವೆರಿ ಸಿಂಪಲ್. ಸೊ ಈಗ ನೋಡಿ, ಆರೋಮೆಟಿಕ್ ಆಲ್ಡಿಹೈಡ್ ಇದೆ, ದಿಸ್ ಇಸ್ ಆರೋಮೆಟಿಕ್ ಆಲ್ಡಿಹೈಡ್. ವೈಲ್ ಟ್ರೀಟೆಡ್ ವಿತ್ H2O2 ಆ್ಯಂಡ್ NaOH, OH-, ಆಲ್ಕಲೈನ್ ಹೈಡ್ರೋಜನ್ ಪರಾಕ್ಸೈಡ್ ಅಂತ ಕರಿತೀವಿ ಇದನ್ನು. ಆಲ್ಕಲೈನ್ ಹೈಡ್ರೋಜನ್ ಪರಾಕ್ಸೈಡ್ ಇತ್ತು ಅಂದರೆ ಇದ್ರದ್ದು ರಿಯೇಜೆಂಟ್ ಸ್ಪೆಸಿಫಿಸಿಟಿನೂ ನೀವು ಹೇಳ್ಬೋದು. ಈ ರಿಯೇಜೆಂಟ್ ಇತ್ತು ಅಂದರೆ ಕಾರ್ಬನ್ ಮತ್ತು ಆಲ್ಡಿಹೈಡ್ ಬಾಂಡನ್ನ, ಈ ಆಲ್ಡಿಹೈಡ್ ಗ್ರೂಪನ್ನು OH ಆಗಿ ಕನ್ವರ್ಟ್ ಮಾಡುತ್ತೆ. ಅಷ್ಟೇ ಇಂಪಾರ್ಟೆಂಟ್ ರಿಯೇಜೆಂಟ್ ಇದು. ಓಕೆ, OH ಆಗಿ ಕನ್ವರ್ಟ್ ಮಾಡುತ್ತೆ. ಫಿನಿಶ್. ಸೊ ದಿಸ್ ಆಲ್ಡಿಹೈಡ್ ಗ್ರೂಪನ್ನು OH ಕನ್ವರ್ಟ್ ಮಾಡಿದ್ರೆ ಅದನ್ನು ಡಾರ್ಕಿನ್ ರಿಯಾಕ್ಷನ್ ಅಂತ ಕರಿತೀವಿ. ಆಲ್ಡಿಹೈಡ್ ಗ್ರೂಪು OH ಗ್ರೂಪಾಗಿ ಕನ್ವರ್ಟ್ ಆಗಿರುತ್ತೆ. ಯಾವ ರಿಯೇಜೆಂಟ್ ಇಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದೇ ಮೇನ್ ರೋಲ್ ಆಗಿರುತ್ತೆ. ನೆಕ್ಸ್ಟ್ ರಿಯಾಕ್ಷನ್ ದಟ್ ಈಸ್ ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್. ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್. ಓಕೆ, ಸೊ ಈ ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಅಂದರೆ ದಟ್ ಈಸ್ ಇಂಟರ್ನಲ್
ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ. ಇಂಟರ್ನಲ್ ಕಂಡೆನ್ಸೇಷನ್ ರಿಯಾಕ್ಷನ್ ಹೇಗೆ ಅಂತ ಕೇಳಿದರೆ, ನಿಮಗಿಲ್ಲಿ ಒಂದು ಡೈಈಥೈಲ್ ಅಡಿಪೇಟ್ ಆಗಿರ್ಬೋದು. ಸೊ ಎರಡು ಎಸ್ಟರ್ ಗ್ರೂಪು ಒಂದೇ ಆಗಿರಬೇಕು, ಇಂಟರ್ನಲ್ ಕಂಡೆನ್ಸೇಷನೇ ಆಗೋದಿದು. ಓಕೆ, ಡಿಕ್ಮನ್ ಕಂಡೆನ್ಸೇಷನ್ ಅಂದರೆ ಸೇ ಇಟ್ ಈಸ್ ಎ CH2 ಆ್ಯಂಡ್ COOMe ಎಸ್ಟರ್ ಇದೆ, ಆ್ಯಂಡ್ ಅಗೇನ್ CH2 COOMe ಇದೆ. ಓಕೆ, ಸೊ ಜಸ್ಟ್ ಅನಲೈಸ್, ಈ ಒಂದು ಡೈಎಸ್ಟರ್ಸ್ ಇರುತ್ತೆ ಮತ್ತು ಒಂದೇ ಒಂದು ಗ್ರೂಪ್ ಆಗಿರಬೇಕು. ಈ ಥರ ಇದ್ದು ಇಲ್ಲೊಂದು ಬೇಸ್ ಕೊಟ್ಟಿರ್ತಾರೆ. ಸೇ ಇಟ್ ಈಸ್ ಎ O-Me ಅಂದರೆ ಮೆಥನಾಲ್ ಇತ್ತು, ಆ ಮೆಥನಾಲಲ್ಲಿ ಓಕೆ ಮೆಥಾಕ್ಸೈಡ್ ಗ್ರೂಪು ನ್ಯೂಕ್ಲಿಯೋಫೈಲ್ ಆಗಿ ಆ್ಯಕ್ಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಸೊ ಇಟ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಎ ಡಿಪ್ರೋಟೋನೇಟಿಂಗ್ ಏಜೆಂಟ್. ನೋಡಿ, ಈ ಕಾರ್ಬನೈಲ್ ಗ್ರೂಪ್ ಪಕ್ಕ ಇರೋದನ್ನು ಆಲ್ಫಾ ಅಂತ ಕರಿತೀವಿ, ಇದು ಸಹ ಆಲ್ಫಾ ಅಂತ ಕರಿತೀವಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಹೈಡ್ರೋಜನ್ನ ಡಿಪ್ರೋಟೋನೇಟ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಈಗ ಇಲ್ಲಿರೋ ಹೈಡ್ರೋಜನ್ನೇ ಡಿಪ್ರೋಟೋನೇಟ್ ಮಾಡ್ತೀನಿ. ಇಲ್ಲಿರೋ ಹೈಡ್ರೋಜನ್ನ ಡಿಪ್ರೋಟೋನೇಟ್ ಮಾಡಿದೆ. ಸೊ ಅವಾಗೇನಾಯಿತು, CH- ಆಯಿತು. ಈ ಮೈನಸ್ ಏನಾಗುತ್ತೆ, ದಟ್ ವಿಲ್ ಬಿ ರಿಯಾಕ್ಟ್ ಟು ಎಲೆಕ್ಟ್ರೋಫಿಲಿಕ್ ಸೆಂಟರ್. ಈ C+O ಹೀಗೆ ಬರೆದಿರ್ತೀನಿ, ಈ ಬಾಂಡನ್ನ ಹೀಗೆ ಬರೆದಿರ್ತೀನಿ. C+O ಅಟ್ಯಾಚ್ ಆಯಿತು ಅಂದರೆ ಈ ಗ್ರೂಪ್ ಇಲ್ಲಿಗೆ ಬರುತ್ತೆ, ಮತ್ತೆ ರಿಟರ್ನ್ ಆದಾಗ OMe ರಿಲೀಸ್ ಆಗುತ್ತೆ. ರಿಲೀಸ್ ಆದಾಗ ವಾಟ್ ಈಸ್ ಅ ಪ್ರಾಡಕ್ಟ್? ಎಸನೋ C+O ಬಂತು. ಓಕೆ, ಈ ಗ್ರೂಪಲ್ಲಿ ಓಕೆ COOMe ಇದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್. ಈ ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ ದ ಇಂಟರ್ನಲ್ ಕಂಡೆನ್ಸೇಷನ್ನೇ ಆಗಬೇಕು. ಎರಡು ಎಸ್ಟರ್ ಗ್ರೂಪು ಅಡಿಪೇಟ್ ಒಂದು ಸೈಕ್ಲಿಕ್ ಸಿಸ್ಟಮಲ್ಲಿ ಇರಬೇಕಾಗುತ್ತೆ. ಸೈಕ್ಲಿಕ್ ಸಿಸ್ಟಮಲ್ಲಿ ಇದ್ದು ಒಂದು ಡಿಪ್ರೋಟೋನೇಟಿಂಗ್ ಏಜೆಂಟ್ ಇತ್ತು ಅಂದರೆ ಸೆಲ್ಫ್ ಆಗಿ ನೀವು ಮಾಡ್ಬೋದು. ಈಗ ಇದನ್ನೇನು ಮಾಡ್ಬೋದು, ಇಲ್ಲಿ ಆಲ್ಫಾ ಹೈಡ್ರೋಜನ್ ಅವೈಲೇಬಿಲಿಟಿ ಇದೆ, ಆಲ್ಫಾ ಹೈಡ್ರೋಜನ್ನ ರಿಮೂವ್ ಮಾಡ್ತೀರಾ, ಮೈನಸ್ ಆಗುತ್ತೆ. ಮೈನಸ್ ಆಗಿದ್ದು ಎಲೆಕ್ಟ್ರೋಫಿಲಿಕ್ ಸೆಂಟರಿಗೆ ಅಟ್ಯಾಕ್ ಆಗುತ್ತೆ. ಇಟ್ ಈಸ್ ಎ ಗುಡ್ ಲೀವಿಂಗ್ ಗ್ರೂಪ್, ಲೀವ್ ಆಗುತ್ತೆ. ಸೊ ದ ಪ್ರಾಡಕ್ಟ್ ಈಸ್ ದಿಸ್ ಒನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎ ಡಿಕ್ಮನ್ ಕಂಡೆನ್ಸೇಷನ್ ರಿಯಾಕ್ಷನ್. Fine. So now go to the next reaction, that is Claisen-Ester condensation reaction. Claisen-Ester condensation reaction. So ಈ Claisen-Ester condensation reaction ಅಂತ ಅಂದಾಗ ಓಕೆ, ಸೊ ವರ್ಡಲ್ಲೇ ಎಸ್ಟರ್ ಅಂತ ಇದೆ, ಹಾಗಾಗಿ ದ Claisen-Ester condensation ಅಂತ ಅಂದಾಗ ಇಲ್ಲಿ 2 ಸೆಪರೇಟ್ ಎಸ್ಟರ್ ಇರಬೇಕು, 2 ಸೆಪರೇಟ್ ಎಸ್ಟರ್ ಇರಬೇಕು. ಸೇಮ್ ಈ ಡಿಕ್ಮನ್ ಕಂಡೆನ್ಸೇಷನ್ನ ಫಾಲೋಅಪ್ ಮಾಡೋದು. ಸೊ ಡಿಕ್ಮನ್ ಕಂಡೆನ್ಸೇಷನಲ್ಲಿ ಬೇಕಾದ್ರೆ ನೀವು ಇನ್ನೊಂದು ಪಾಯಿಂಟ್ ಹಾಕೋಬೋದು, ರಿಂಗ್ ಫಾರ್ಮೇಷನ್ ಆಗುತ್ತೆ ಅಂತ ಹಾಕೋಬೋದು. 3 ಮೆಂಬರ್ಡ್ ಇದ್ದಾಗ ರಿಂಗ್ ಫಾರ್ಮೇಷನ್ ಆಗಲ್ಲ ಅಂತಲೂ ಕನ್ಕ್ಲೂಷನ್ ಸಿಗುತ್ತೆ. ಓಕೆ, ನಿಮ್ಮ ಓನ್ ಅನಾಲಿಸಿಸಲ್ಲಿ ನೀವು ಅಪ್ರೋಚ್ ಮಾಡ್ತಾ ಹೋಗ್ಬೋದು, ಬಟ್ ಮೆಕ್ಯಾನಿಸಮ್ ಇದೇ ಥರ ಇರುತ್ತೆ. ನಾವು ಗೋ ಟು ದ Claisen-Ester ಕಂಡೆನ್ಸೇಷನ್. ಹೇಗೆ 2 ಸಪ್ರೇಟ್ ಎಸ್ಟರ್ಸ್ ಗ್ರೂಪ್ ಇರಬೇಕು ಆ್ಯಂಡ್ ಡಿಪ್ರೋಟೋನೇಟಿಂಗ್ ಏಜೆಂಟ್ ಇರಬೇಕು. ಈಗ ಈ ಒಂದು ಗ್ರೂಪನ್ನು ನೋಡಿ, 2 ಎಸ್ಟರ್ನ ನಾನು ಬರ್ಕೊತೀನಿ, CH3 COO CH3 ಇದೊಂದು ಎಸ್ಟರು, ಪ್ಲಸ್ CH3 COO CH3. ಈ ಆಲ್ಡಾಲ್ ರಿಯಾಕ್ಷನ್ ಮಾಡಿದ್ರಲ್ವಾ, ಸೇಮ್ ರಿಯಾಕ್ಷನ್ನ ಇಲ್ಲಿ ಕ್ಯಾರಿ ಮಾಡ್ತೀರಾ. ಆಲ್ಡಾಲ್ ರಿಯಾಕ್ಷನ್ನಲ್ಲಿ ಆಲ್ಡಿಹೈಡ್ ಇತ್ತು, Claisen-Ester ಕಂಡೆನ್ಸೇಷನಲ್ಲಿ ಎಸ್ಟರ್ ಇದೆ ಅಷ್ಟೇ. ಅದು ಬಿಟ್ಟರೆ ಎರಡೂ ಸಹ ಸೇಮ್. ಹೇಗೆ ನೋಡಿ, ಇಲ್ಲೊಂದು ಬೇಸ್ ಕೊಡ್ತೀನಿ, ಇಟ್ ಈಸ್ ಎ ಡಿಪ್ರೋಟೋನೇಟಿಂಗ್ ಏಜೆಂಟ್. ಸೊ ಡಿಪ್ರೋಟೋನೇಟಿಂಗ್ ಏಜೆಂಟು ಈ ಹೈಡ್ರೋಜನ್ ಆರು ತಗೋಬೋದು ಅಥವಾ ಈ ಹೈಡ್ರೋಜನ್ ಆರು ತಗೋಬೋದು. ನಾನು ಇಲ್ಲಿರೋ ಹೈಡ್ರೋಜನ್ನೇ ರಿಮೂವ್ ಮಾಡ್ತೀನಿ. ಈ ಹೈಡ್ರೋಜನ್ನ ಡಿಪ್ರೋಟೋನೇಟ್ ಮಾಡಿದಾಗ ಇಲ್ಲಿ ಮೈನಸ್ ಚಾರ್ಜ್ ಬಂತು. ಈ ನೆಗೆಟಿವ್ ಚಾರ್ಜ್ ಏನಾಗಬೇಕು, ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇಲ್ಲಿರೋದು, ಇಲ್ಲಿಗೆ ರಿಯಾಕ್ಟ್ ಆದಾಗ ಇದು O- ಆಯಿತು. O-2 O ಕಾರ್ಬನ್ಗೆ ಅಟ್ಯಾಚ್ ಆಗಿರಬಾರ್ದು, ಇಲ್ಲಿಗೆ ರಿಟರ್ನ್ ಬ್ಯಾಕ್ ಆದಾಗ ಇದು ಎಲಿಮಿನೇಟ್ ಆಗುತ್ತೆ. ಈಗ ಪ್ರಾಡಕ್ಟ್ ಏನು ಬಂತು ನೋಡಿ, CH3 ಈ ಸೈಡಿಂದ ಬರ್ಕೊಳ್ಳಿ, CH3 C+O. ಓಕೆ, ಸೊ ಆ್ಯಂಡ್ ಹಿಯರ್ ವಾಟ್ ಈಸ್ CH2 C+O CH3 ಗ್ರೂಪ್ ಬರ್ತಾ ಹೋಯಿತು. ಓಕೆ, ಸೊ ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್? ದಟ್ ಈಸ್ ಬೀಟಾ, ಆಲ್ಫಾ ಬೀಟಾ ಕೀಟೋ ಎಸ್ಟರ್.
ಓಕೆ. ಸೊ ಇಲ್ಲೇನಾಗ್ತಾ ಹೋಗುತ್ತೆ ನಿಮಗೆ ಬೀಟಾ ಕೀಟೋ ಎಸ್ಟರ್ ಸಿಗ್ತಾ ಹೋಗುತ್ತೆ. ಬಟ್ ನೀವು ಆಲ್ಡಾಲ್ ರಿಯಾಕ್ಷನ್ ಮಾಡಿದಾಗ ಇಲ್ಲಿ ಮೇಲ್ ಶಿಫ್ಟ್ ಮಾಡಿದ ತಕ್ಷಣ ಓ ಎಚ್ ಅಂತ ಬರ್ಕೊತೀರಾ. ಇಲ್ಲಿ ನಾನು ಲೀವ್ ಮಾಡಿದ್ದೀನಿ, ಯಾಕೆ ಪಕ್ಕದಲ್ಲಿ ಓ ಸಿ ಎಚ್ ಇತ್ರ ಇದೆ, ಇಟ್ಸ್ ಎ ಬೆಸ್ಟ್ ಲೀವಿಂಗ್ ಗ್ರೂಪ್, ಹಾಗಾಗಿ ಇದು ಡಿಲೋಕಲೈಸ್ ಆಗಿ ಇದು ರಿಮೂವ್ ಆಗೋಗಿದೆ ಅಷ್ಟೇ ಕಂಟೆಂಟು. ಈ ಓ ಸಿ ಎಚ್ ಇತ್ರ ಇರಲಿಲ್ಲ ಅಂತ ಅಂದರೆ ಇದು ಓ ಎಚ್ ಆಗಿರೋದು, ನಿಮಗೆ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಸಿಕ್ಕಿರೋದು. ಆಫ್ಟರ್ ದಟ್ ಒನ್ ವಾಟ್ ಕಂಡೆನ್ಸೇಷನ್ ಮಾಡಿ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಸಿಗೋದು, ಅದು ಆಲ್ಡಾಲ್ ಕಂಡೆನ್ಸೇಷನ್ನು. ಇಲ್ಲಿ ಮಾಡಿದಾಗ ಏನು ಮಾಡಬೇಕು ನೀವು, ಮೈನಸ್ ಚಾರ್ಜನ್ನ ಇಲ್ಲಿಗೆ ರಿಯಾಕ್ಟ್ ಮಾಡಬೇಕು, ಓ ಮೈನಸ್ ಬರುತ್ತೆ, ಓ ಮೈನಸ್ ಇದ್ದಿದ್ದು ಓ ಎಚ್ ಅಂತ ತೊಗೋಬಾರ್ದು, ಡಿಲೋಕಲೈಸ್ ಮಾಡಬೇಕು, ಯಾಕಂದರೆ ಇಲ್ಲಿ ಲೀವಿಂಗ್ ಗ್ರೂಪ್ ಇದೆ, ಇದು ಲೀವ್ ಆಗೋ ಚಾನ್ಸಸ್ ಇದೆ. ಹಾಗಾಗಿ ಇದನ್ನು ಡಿಲೋಕಲೈಸ್ ಮಾಡಿ ಲೀವ್ ಮಾಡಿದ್ರೆ ನಿಮಗೆ ಬೀಟಾ ಕೀಟೋ ಎಸ್ಟರ್ ಸಿಗುತ್ತೆ. ಅದನ್ನು ನಾವು ಕ್ಲೈಸೆನ್ ಎಸ್ಟರ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಎರಡು ಸಪ್ರೇಟ್ ಎಸ್ಟರ್ಸ್ಗಳು ತೊಗೊತೀವಿ ಆ್ಯಂಡ್ ಡಿಕ್ಮನ್ ಕಂಡೆನ್ಸೇಷನಲ್ಲಿ ಒಂದೇ ಮಾಲಿಕ್ಯುಲಲ್ಲಿ ಎರಡು ಎಸ್ಟರ್ಸ್ಗಳನ್ನು ತಾಂಡಿರ್ತೀವಿ, ಅಷ್ಟೇ ಡಿಫ್ರೆನ್ಸ್. ಸೊ ಈ ಕ್ಲೈಸೆನ್ ಎಸ್ಟರ್ ಕಂಡೆನ್ಸೇಷನ್ ಮತ್ತು ಡಿಕ್ಮನ್ ಕಂಡೆನ್ಸೇಷನ್ ನೋಡಿ ಎರಡು ಎಸ್ಟರೇ ಇದೆ. ಈಗ ಮಾಡೋದು ಸಹ ಎಸ್ಟರಲ್ಲೇ ಇರುತ್ತೆ, ಅಬ್ಸರ್ವ್ ಮಾಡಿ. ಸೊ ಕ್ಲೈಸೆನ್ ಎಸ್ಟರ್ ಕಂಡೆನ್ಸೇಷನ್ ಆದಮೇಲೆ ಕ್ಲೈಸೆನ್ ರಿಯಾಕ್ಷನ್ನ ನೋಡೋಣ. ಕ್ಲೈಸೆನ್ ರಿಯಾಕ್ಷನ್ ಇಟ್ ಈಸ್ ಡಿಫ್ರೆಂಟ್. ಈ ಕ್ಲೈಸೆನ್ ರಿಯಾಕ್ಷನ್ ಹೇಗೆ ಅಂತ ಕೇಳಿದರೆ ಸೇಮು, ಯು ಹ್ಯಾವ್ ಟು ಟೇಕ್ ದ ಆರೋಮೆಟಿಕ್ ಆಲ್ಡಿಹೈಡನ್ನು ತಗೊಳ್ಳಿ ಪ್ಲಸ್ ಎಸ್ಟರ್ ಒಂದು ಗ್ರೂಪನ್ನ ತಗೊಳ್ಳಿ, ಅದರಲ್ಲಿ ಆಲ್ಫಾ ಹೈಡ್ರೋಜನ್ ಅವೈಲಬಿಲಿಟಿ ಇರೋ ಹಾಗೆ ನೋಡ್ಕೊಳ್ಳಿ. ಫೈನ್. ಸೊ ಈಗ ಒಂದು ಡಿಪ್ರೋಟೋನೇಟಿಂಗ್ ಏಜೆಂಟು, ದಟ್ ಈಸ್ ಅ ಓ ಸಿ ಎಚ್ 3- ಅಂತಲೇ ತೊಗೊಳ್ಳೋಣ. ಈ ಡಿಪ್ರೋಟೋನೇಟಿಂಗ್ ಏಜೆಂಟ್ ಏನು ಮಾಡ್ತು, ಇದನ್ನು ರಿಸೀವ್ ಮಾಡಿದಾಗ ಇಟ್ ಬಿಕಮ್ಸ್ ಮೈನಸ್, ಡಿಪ್ರೋಟೋನೇಟ್ ಮಾಡ್ತು, ನೆಗೆಟಿವ್ ಚಾರ್ಜ್ ಬಂತು, ಇಟ್ ಈಸ್ ಎ ನ್ಯೂಕ್ಲಿಯೋಫೈಲ್. ಎಸ್ಟರಲ್ಲೇ ಅದು ಡಿಪ್ರೋಟೋನೇಟ್ ಮಾಡೋದು. ಎಸ್ಟರಲ್ಲಿ ಡಿಪ್ರೋಟೋನೇಟ್ ಆದ ನಂತರ ಸೊ ದಟ್ ವಿಲ್ ಬಿ ರಿಯಾಕ್ಟ್ ಟು ದ ಆಲ್ಡಿಹೈಡ್ ಗ್ರೂಪ್. ಓಕೆ. ಸೊ ಇವಾಗ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ, ಆಲ್ಡಿಹೈಡಿಕ್ ಗ್ರೂಪಾಗಿ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಇದು ಮೇಲೆ ಓ ಮೈನಸ್ ಆಗುತ್ತೆ, ರಿಟರ್ನ್ ಆಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ರಿಟರ್ನ್ ಆಯಿತು, ಯಾಕೆಂತ ಅಂದರೆ ಇಲ್ಲಿ ಲೀವಿಂಗ್ ಗ್ರೂಪ್ ಇತ್ತು, ಬಟ್ ಇಲ್ಲಿ ರಿಟರ್ನ್ ಆಗಿ ಇದು ಲೀವಿಂಗ್ ಗ್ರೂಪ್ ಆಗಿಲ್ಲ. ಸೊ ಹಾಗಾಗಿ ಇದು ಅಲ್ಲೇ ಸ್ಟೇ ಆಗುತ್ತೆ. ಸೊ ಈಗ ಬರೀರಿ ಆರೋಮೆಟಿಕ್ ಅರೈಲ್ ಗ್ರೂಪ್, ಸಿ ಓ ಮೈನಸ್ ಇರೋದು ಓ ಎಚ್ ಅಂತ ಬರ್ಕೊಳ್ಳಿ, ಇಲ್ಲಿ ಹೆಚ್ಚಿದೆ, ಈ ಕಾರ್ಬನ್ಗೆ ಈ ಕಾರ್ಬನ್ ಜಾಯಿನ್ ಮಾಡಿ, ದಟ್ ಈಸ್ CH2 ನೀವು ಹೀಗೆ ಬರ್ಕೊಳ್ಳಿ, CH2 ಆ್ಯಂಡ್ C ಡಬಲ್ ಬಾಂಡ್ ಓ CH3. ದಿಸ್ ಈಸ್ ಅ ಡೈರೆಕ್ಟ್ ಟು ದ ಆಲ್ಡಾಲ್ ರಿಯಾಕ್ಷನ್. ಆಲ್ಡಾಲ್ ರಿಯಾಕ್ಷನಲ್ಲಿ ಬರೀ ಆಲ್ಡಿಹೈಡ್ ತಾಂಡಿರ್ತೀವಿ, ಕ್ಲೈಸೆನ್ ರಿಯಾಕ್ಷನಲ್ಲಿ ಎಸ್ಟರ್ ಒಂದು ತಾಂಡಿರ್ತೀವಿ ಅಷ್ಟೇ. ಸೊ ಇವಾಗ ಏನು ಮಾಡ್ತೀರಾ, ಸೊ ದಿಸ್ ಈಸ್ ಆಲ್ಫಾ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಸಿಕ್ತು ನಿಮಗೆ, ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಸಿಗ್ತಾ ಹೋಯಿತು. ದೆನ್ ಡಿಹೈಡ್ರೇಷನ್ ಮಾಡ್ತಾ ಹೋದರೆ ಯು ಕ್ಯಾನ್ ಗೆಟ್ ಅರೈಲ್ ಗ್ರೂಪ್ CH ಡಬಲ್ ಬಾಂಡ್ CH C ಡಬಲ್ ಬಾಂಡ್ ಓ CH3 ಈಸ್ ಎ ಗ್ರೂಪ್. ಸೊ ಈ ಥರ ನಿಮಗೆ ಫಾರ್ಮೇಷನ್ ಆಗ್ತಾ ಹೋಯಿತು. ದಿಸ್ ಈಸ್ ದ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್, ನೋಡಿ ಆಲ್ಫಾ ಇದು ಬೀಟಾ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಎಸ್ಟರ್, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಎಸ್ಟರ್ ಸಿಗ್ತಾ ಹೋಗುತ್ತೆ ಇನ್ ಕ್ಲೈಸೆನ್ ರಿಯಾಕ್ಷನಲ್ಲಿ. ಕ್ಲೈಸೆನ್ ರಿಯಾಕ್ಷನಲ್ಲಿ ಯಾವ ತೊಗೋಬೇಕು, ಒಂದು ಆಲ್ಡಿಹೈಡ್ ತೊಗೋಬೇಕು ಪ್ಲಸ್ ಎಸ್ಟರ್ ತೊಗೋಬೇಕು. ಡಿಪ್ರೋಟೋನೇಷನ್ ಇಲ್ಲಾಗುತ್ತೆ, ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಗ್ತಾ ಹೋಗುತ್ತೆ, ನ್ಯೂಕ್ಲಿಯೋಫಿಲಿಕ್ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಗ್ತಾ ಹೋಗುತ್ತೆ. ಸೊ ಬೀಟಾ ಹೈಡ್ರಾಕ್ಸಿ ಎಸ್ಟರ್, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಎಸ್ಟರ್ ಈಸ್ ದ ಪ್ರಾಡಕ್ಟ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಎ ಕ್ಲೈಸೆನ್ ರಿಯಾಕ್ಷನ್. ಅಥವಾ ನೀವು ಇದನ್ನು ಕಾಂಜುಗೇಟೆಡ್ ಎಸ್ಟರ್ನ ಪ್ರಿಪೇರ್ ಮಾಡೋಕ್ಕೂ ಸಹ ಯೂಸ್ ಮಾಡ್ತೀವಿ. ಇಂಡೈರೆಕ್ಟಾಗಿ ಕೇಳಿದಾಗ ನಾವು ಇದನ್ನು ಹೇಳಬೇಕಾಗುತ್ತೆ. ಓಕೆ. ಸೊ ನಾವು ಗೋ ಟು ದ ನೆಕ್ಸ್ಟ್ ರಿಯಾಕ್ಷನ್. ಕ್ಲೈಸೆನ್ ರಿಯಾಕ್ಷನ್ ಆದ ನಂತರ ರಿಫರ್ಮರ್ಸ್ಕಿ ರಿಯಾಕ್ಷನ್. ಸೊ ಸೇಮು ಈ ಕ್ಲೈಸೆನ್ ರಿಯಾಕ್ಷನ್, ಡಿಕ್ಮನ್ ರಿಯಾಕ್ಷನ್ ಎಸನು. ಸೊ ಇಲ್ಲಿ ನಾನು ಅದನ್ನು ರಿಲೇಷನ್ ತರ್ತಾ ಹೋಗ್ತೀನಿ. ಡಿಕ್ಮನ್ನಲ್ಲಿ 2 ಎಸ್ಟರ್ ಒಂದೇ ಮಾಲಿಕ್ಯುಲಲ್ಲಿದೆ. ಕ್ಲೈಸೆನ್ ಎಸ್ಟರ್ ಕಂಡೆನ್ಸೇಷನಲ್ಲಿ ಸಪ್ರೇಟ್ ತೊಗೊಂಡು ಡಿಪ್ರೋಟೋನೇಟ್ ಮಾಡಿ ಆಲ್ಡಾಲ್ ರಿಯಾಕ್ಷನ್ನ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲೈಸೆನ್ ರಿಯಾಕ್ಷನಲ್ಲಿ ಒಂದು ಆರೋಮೆಟಿಕ್ ಆಲ್ಡಿಹೈಡ್ ತೊಗೊಂಡು ನಾವು ಒಂದು ಎಸ್ಟರ್ನ ತಗೊಂಡಿದ್ದೀವಿ, ಅಂದರೆ ಆಲ್ಡಿಹೈಡ್ ಎಸ್ಟರ್ ತಗೊಂಡಿದ್ದೀವಿ. ಸೊ ಸೇಮ್ ಥಿಂಗ್ ರಿಫರ್ಮರ್ಸ್ಕಿ ರಿಯಾಕ್ಷನಲ್ಲೂ ಒಂದು ಆರೋಮೆಟಿಕ್ ಆಲ್ಡಿಹೈಡ್ ತೊಗೊತೀರಾ, ಅಥವಾ ಆಲ್ಡಿಹೈಡ್, ಯು ಜಸ್ಟ್ ಟೇಕ್ ಆಲ್ಡಿಹೈಡ್ ಪ್ಲಸ್ ಎಸ್ಟರ್, ಆಲ್ಡಿಹೈಡ್ ಪ್ಲಸ್ ಎಸ್ಟರೇ ತೊಗೊತೀರಾ. ಇಲ್ಲಿ ನೋಡಿ ಎಸ್ಟರ್ನೇ ತೊಗೊತೀರಾ, OCH3.
ಎಸ್ಟರ್ನ ತೊಗೊಂಡ್ರಿ. ಬಟ್ ಎಂಥ ಎಸ್ಟರ್ನ ತೊಗೊತೀರಾ ಅಂತ ಅಂದರೆ ಆಲ್ಫಾ ಹ್ಯಾಲೋ ಎಸ್ಟರ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಲ್ಫಾ ಹ್ಯಾಲೋ ಎಸ್ಟರ್ ನೋಡಿ, ಆಲ್ಫಾ ಪೊಸಿಷನಲ್ಲಿ ಹ್ಯಾಲೋ ಗ್ರೂಪನ್ನ ಜಾಯಿನ್ ಮಾಡಿ. ಆಲ್ಫಾ ಹ್ಯಾಲೋ ಎಸ್ಟರ್ನ ನೀವು ತೊಗೊತೀರಾ. ಆಲ್ಫಾ ಹ್ಯಾಲೋ ಎಸ್ಟರ್ ಇತ್ತು ಅಂದರೆ ಅದು ರಿಫಾರ್ಮರ್ಸ್ಗೆ ರಿಯಾಕ್ಷನ್. ಓಕೆ, ಆಲ್ಡಿಹೈಡ್ ಪ್ಲಸ್ ಎಸ್ಟರ್ ಇದೆ. ಸೊ ಇಲ್ಲಿ ಯೂಸ್ ಮಾಡೋ ಅಂಥ ರಿಏಜೆಂಟ್ ಯಾವುದು ಅಂತ ಕೇಳಿದ್ರೆ ಜಿಂಕ್. ಓಕೆ, ಈ ಜಿಂಕ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಆಲ್ಫಾ ಹ್ಯಾಲೋ ಎಸ್ಟರ್ ಅಂತೀರಾ. ಈ ಜಿಂಕ್ ಏನು ಮಾಡುತ್ತೆ ಅಂತ ಅಂದರೆ, ಸೊ ದಟ್ ವಿಲ್ ಬಿ ಜಿಂಕ್ ಕ್ಲೋರೈಡ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಇಟ್ ವಿಲ್ ಬಿ ಎಕ್ಸಿಸ್ಟ್ ಆ್ಯಸ್ ಜಿಂಕ್ ಕ್ಲೋರೈಡ್. ಇಲ್ಲಿ ಮೈನಸ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಸೊ ನಾವ್ ಇಟ್ ಈಸ್ ಎ ನ್ಯೂಕ್ಲಿಯೋಫೈಲ್ ದಟ್ ಈಸ್ ಅಟ್ಯಾಕ್ ಟು ಎಲೆಕ್ಟ್ರೋಫಿಲಿಕ್ ಸೆಂಟರ್. ಎಲೆಕ್ಟ್ರೋಫಿಲಿಕ್ ಸೆಂಟರಿಗೆ ಆಯಿತು ಅಂತಂದರೆ ನೋಡಿ, ಸೊ ಅರೈಲ್ ಗ್ರೂಪ್ COH ಆಗುತ್ತೆ, H ಗ್ರೂಪ್ ಇದೆ, ಆ್ಯಂಡ್ ಇಲ್ಲಿ CH2 ಗ್ರೂಪ್, C ಡಬಲ್ ಬಾಂಡ್ O CH3. ಓಕೆ, ಇದನ್ನೇನಂತ ಅನ್ನೋಣ, ಆಲ್ಫಾ ಬೀಟಾ, ದಟ್ ಈಸ್ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ನಮಗೆ ಸಿಗ್ತಾ ಹೋಯಿತು. ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಆಯಿತು. ಈ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಆದಾದಮೇಲೆ ಡಿಹೈಡ್ರೇಷನ್ ಆಗುತ್ತಾ ಅಂತ ಅಂದರೆ ನೋ. ಸೊ ದ ಎಂಡ್ ಪ್ರಾಡಕ್ಟ್ ಈಸ್ ಬೀಟಾ ಹೈಡ್ರಾಕ್ಸಿ ಎಸ್ಟರ್. ಇದರಲ್ಲಿ ಫರ್ದರ್ ರಿಯಾಕ್ಷನ್ ನಿಮಗೆ ಸಿಗೋದಿಲ್ಲ. ಓಕೆ, ಬೀಟಾ ಹೈಡ್ರಾಕ್ಸಿ ಎಸ್ಟರಿಗೆ ಇದು ಸ್ಟೇ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಇದ್ರದ್ದು ಅಡ್ವಾಂಟೇಜ್ ಅಂತ ಅಂದರೆ ದೆರ್ ಇಸ್ ನೋ ಯೂಸಸ್ ಆಫ್ ಬೇಸದು ಯೂಸಸ್ ಇಲ್ಲ, ಆ್ಯಂಡ್ ದೆರ್ ಇಸ್ ನೋ ಡಿಹೈಡ್ರೇಷನ್ ಆಗಿಲ್ಲ, ನಮಗೆ ಬೀಟಾ ಹೈಡ್ರಾಕ್ಸಿ ಗ್ರೂಪೇ ಸಿಗುತ್ತೆ. ಆ್ಯಂಡ್ ಫೈನಲಿ ವಿ ಹ್ಯಾವ್ ಗೆಟ್ ಓನ್ಲಿ ಬೀಟಾ ಹೈಡ್ರಾಕ್ಸಿ ಎಸ್ಟರ್ ಮಾತ್ರ ಸಿಗುತ್ತೆ. ಜಿಂಕ್ ಮಾತ್ರ, ಬೇಸ್ಗಳು ಯೂಸ್ ಆಗಿಲ್ಲ, ಡಿಹೈಡ್ರೇಷನ್ ಆಗಿಲ್ಲ. ಸೊ ಆಲ್ಫಾ ಹ್ಯಾಲೋ ಎಸ್ಟರ್ ಗ್ರೂಪ್ ಇರಬೇಕು, ಆಲ್ಡಿಹೈಡು ಎಸ್ಟರು ನೋಡಿ. ಸೊ ನೀವು ಪ್ರತಿಯೊಂದಕ್ಕೂ ಕೋರಿಲೇಟ್ ಮಾಡ್ಕೊತ ಹೋಗಿ. ಕ್ಲೈಸನ್ ರಿಯಾಕ್ಷನ್ನು ಎಸ್ಟರು ಆಲ್ಡಿಹೈಡು, ಸೇಮ್ ಥಿಂಗ್ ಹಿಯರ್, ಆಲ್ಡಿಹೈಡ್ ಎಸ್ಟರ್, ಬಟ್ ಇಟ್ ಈಸ್ ಎ ಆಲ್ಫಾ ಹ್ಯಾಲೋ ಎಸ್ಟರ್ ಅಷ್ಟೇ. ಸೊ ಜಿಂಕ್ನ ಯೂಸ್ ಮಾಡ್ತೀರಾ, ಜಿಂಕ್ ಕ್ಲೋರೈಡ್ ಎಲಿಮಿನೇಟ್ ಆಗುತ್ತೆ, ಅದನ್ನು ನಾವು ರಿಫರ್ಮರ್ಸ್ಕಿ ರಿಯಾಕ್ಷನ್ ಅಂತ ಕರಿತೀವಿ. Now go to the next reaction, that is Darzen condensation reaction. Darzen condensation reaction. ಇದೆಲ್ಲ ನೇಮ್ ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು. ಡಾರ್ಸನ್ ಕಂಡೆನ್ಸೇಷನ್ ರಿಯಾಕ್ಷನ್. ಈ ಡಾರ್ಸನ್ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ಅಂದರೆ, ಸೊ ಇಲ್ಲೂ ಸಹ ನೀವೇನು ಅಂತ ಅಂದರೆ, ಇಲ್ಲಿ ನೀವು ಕೀಟೋನ್ ತೊಗೋಬೇಕಾಗುತ್ತೆ. ಆಲ್ಡಿಹೈಡ್ ತೊಗೊಂಡಿದ್ರಿ, ಇಲ್ಲಿ ಕೀಟೋನು ಮತ್ತು ಎಸ್ಟರ್ನ ತೊಗೋಬೇಕಾಗುತ್ತೆ. ಎಂಥ ಎಸ್ಟರು? ಪ್ರೀವಿಯಸ್ ನಾವು ಮಾಡಿದ್ವಿ ನೋಡಿ, ಆಲ್ಫಾ ಹ್ಯಾಲೋ ಎಸ್ಟರ್, ಅದನ್ನೇ ತೊಗೊತೀರಾ. ಆಲ್ಫಾ ಹ್ಯಾಲೋ ಎಸ್ಟರ್ನ ತೊಗೊತೀರಾ. ದೆನ್ ಬೇಸ್ ತೊಗೊತೀರಾ ಅಂದರೆ ಎಸ್, ಯು ಆರ್ ಟೇಕಿಂಗ್ ದ ಬೇಸ್, ದಟ್ಸ್ ಇಟ್. ಈಗ ಇದಿಷ್ಟು ರಿಯಾಕ್ಷನ್ನು ನಾವು ಮಾಡೋಣ. ಸೊ ಫಸ್ಟ್ ಏನು ಮಾಡೋಣ, ಸೊ ವಿ ಜಸ್ಟ್ ಟೇಕ್ ದ ಕೀಟೋನ್ ಆರ್ C ಡಬಲ್ ಬಾಂಡ್ O R ಡ್ಯಾಶ್, ಕೀಟೋನ್ ತಗೊಂಡಿದ್ದೀವಿ, ಪ್ಲಸ್ ಎಸ್ಟರ್ ತೊಗೊಳ್ಳೋಣ, ದಟ್ ಈಸ್ ಆಲ್ಫಾ ಹ್ಯಾಲೋ ಎಸ್ಟರ್ CH2Cl, C ಡಬಲ್ ಬಾಂಡ್ O CH3 ಎಸ್ಟರ್ ತಗೊಂಡಿದ್ದೀವಿ. ಆ್ಯಂಡ್ ಬೇಸ್, ಇಟ್ ಈಸ್ ಎ ಬಲ್ಕಿ ಬೇಸನ್ನ ತಗೊಳ್ಳೋದು. ಓಕೆ, ಬಲ್ಕಿ ಬೇಸ್ ಅಂತ ಅಂದರೆ ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡನ್ನು ತಗೊಳ್ಳೋದು. ಪೊಟ್ಯಾಷಿಯಮ್ ಟರ್ಷರಿ ಬ್ಯೂಟಾಕ್ಸೈಡ್, ಇಟ್ ಈಸ್ ಎ ಸ್ಟ್ರಾಂಗ್ ಆ್ಯಂಡ್ ಬಲ್ಕಿ ಬೇಸ್. ಸೊ ಇದು ಡಿಪ್ರೋಟೋನೇಟಿಗೆ ಮಾತ್ರ ಯೂಸ್ ಆಗುತ್ತೆ. ಹಾಗಾಗಿ ಇಲ್ಲಿರೋ ಹೈಡ್ರೋಜನ್ನ, ಈ H2ನ ಹೀಗೆ ಬರಿತೀನಿ ನಾನು, ಇಲ್ಲಿರೋ ಹೈಡ್ರೋಜನ್ನ ಇದು ಡಿಪ್ರೋಟೋನೇಟ್ ಮಾಡಿದಾಗ ಏನಾಯ್ತು, ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು. ಈ ನೆಗೆಟಿವ್ ಚಾರ್ಜ್ ಏನಾಗಬೇಕು, ಕಾರ್ಬನೆಲ್ ಗ್ರೂಪಿಗೆ ಅಟ್ಯಾಕ್ ಆಗುತ್ತೆ, ಇಲ್ಲಿ O ಮೈನಸ್ ಆಗುತ್ತೆ. ಸೊ ವಾಟ್ಸ್ ಅ ಗ್ರೂಪ್, ಇಟ್ ಈಸ್ ಆರ್ ಡ್ಯಾಶ್. ಓಕೆ, ಇಲ್ಲೇನಾಯಿತು, O ಮೈನಸ್ ಆಯಿತು. ಈ ಗ್ರೂಪಿಗೆ ಈ CH ಗ್ರೂಪ್ ಅಟ್ಯಾಚ್ ಆಯಿತು, ಅದಕ್ಕೆ Cl ಇದೆ. ನೆಕ್ಸ್ಟು C ಡಬಲ್ ಬಾಂಡ್ O CH3 ಇದೆ, ರೈಟ್. ಸೊ ಈಗ O ಮೈನಸ್ ಇದೆ ನೋಡಿ, ಅದನ್ನು ನೀವು OH ಅಂತ ಅವರು ತೊಗೊಂಡಿರಿ. ಸೊ ಬಟ್ ವಾಟ್ ಹ್ಯಾಪನ್ಸ್, ಇಟ್ ಈಸ್ ಎ ಬೆಸ್ಟ್ ಲೀವಿಂಗ್ ಗ್ರೂಪ್, ಕ್ಲೋರೈಡ್ ಈಸ್ ಎ ಬೆಸ್ಟ್ ಲೀವಿಂಗ್ ಗ್ರೂಪ್, ಬಟ್ ಅದು ಇಲ್ಲಿ ಲೀವ್ ಆಗಿಲ್ಲ. ಇನ್ ಆರ್ಡರ್ ಟು ರೀಅರೇಂಜ್ ಟು ಎಲಿಮಿನೇಟ್ ದ ಕ್ಲೋರೈಡ್, ನೀವು ರೀಅರೇಂಜ್ಮೆಂಟ್ ಮಾಡಬೇಕು ಟು ಎಲಿಮಿನೇಟ್ ದ ಕ್ಲೋರೈಡ್. ಕ್ಲೋರೈಡ್ ಎಲಿಮಿನೇಟ್ ಆಯಿತು, ಪ್ರಾಡಕ್ಟ್ ಏನು ಸಿಗುತ್ತೆ ನಿಮಗೆ, ಆರ್ ಡ್ಯಾಶ್, ದಿಸ್ ಇಸ್ ಅ ಕಾರ್ಬನ್, ಆಕ್ಸಿಜನ್ ಇನ್ಸರ್ಷನ್ ಆಯಿತು, C ಡಬಲ್ ಬಾಂಡ್ O CH3.
ಅಂತ ಅಂದರೆ ಎಪಾಕ್ಸೈಡ್ ಸಿಕ್ತು, ಎಸ್ಟರ್ ಸಿಕ್ತು. ಸೊ ಇದನ್ನು ನಾವೇನನ್ನ ಆಲ್ಫಾ ಎಪಾಕ್ಸಿ ಎಸ್ಟರ್ ಸಿಗ್ತಾ ಹೋಗುತ್ತೆ ನೋಡಿ. ಆಲ್ಫಾ ಪೊಸಿಷನಲ್ಲೇ ಎಪಾಕ್ಸಿ ಗ್ರೂಪ್ ಇದೆ, ಕಾರ್ಬನ್ ಕಾರ್ಬನ್ ಆಕ್ಸಿಜನ್. ಏನೋ 3 ಮೆಂಬರ್ಡ್ ರಿಂಗ್ ಇತ್ತು ಅಂದರೆ ನಾವು ಅದನ್ನು ಎಪಾಕ್ಸಿ ಅಂತ ಕರಿತೀವಿ. ಆಲ್ಫಾ ಎಪಾಕ್ಸಿ ಎಸ್ಟರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಅದು ಡಾಸನ್ ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ ಸಿಗುತ್ತೆ. ಯಾವ್ಯಾವುದನ್ನು ರಿಯಾಕ್ಟ್ ಮಾಡಬೇಕು ನಾವು? ಕೀಟೋನ್ ಎಸ್ಟರ್, ಎಸ್ಪೆಷಲಿ ದಟ್ ಇಸ್ ಆಲ್ಫಾ ಹ್ಯಾಲೋ ಎಸ್ಟರ್ಸ್, ಬಲ್ಕಿ ಬೇಸನ್ನು ತಗೋಬೇಕು. ನೋಡಿ ರಿಯಾಕ್ಷನ್ ಎಷ್ಟು ಸಿಂಪಲ್ ಆಗಿದೆ, ಎಸ್ಸಾನು. ಸೊ ದಟ್ ಇಸ್ ಆಲ್ಫಾ ಎಪಾಕ್ಸಿ ಎಸ್ಟರ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ this is Darson condensation reaction. Now go to the next reaction, that is Perkin reaction. Perkin reaction. ಸೊ ಈ ಪರ್ಕಿನ್ ರಿಯಾಕ್ಷನಲ್ಲೂ ಸಹ ನೀವೇನು ತಗೋಬೇಕು? ಸೇಮ್ ಆಲ್ಡಿಹೈಡ್ ತಗೊತೀರಾ, ಒಂದು ಆಲ್ಡಿಹೈಡ್ ದಟ್ ಇಸ್ ಆರೋಮೆಟಿಕ್ ಆಲ್ಡಿಹೈಡ್ ಆಗಿರ್ಬೋದು, ಆಲ್ಡಿಹೈಡ್ ತಗೊಂತೀರಾ. ಬಟ್ ಎಸ್ಟರ್ ತಗೊಳ್ಳಲ್ಲ. ಸೊ ಅಸಿಟಿಕ್ ಅನ್ಹೈಡ್ರೈಡ್ ತಗೊಂತೀರಾ, ಅಸಿಟಿಕ್ ಅನ್ಹೈಡ್ರೈಡ್. ಆ ಅಸಿಟಿಕ್ ಅನ್ಹೈಡ್ರೈಡ್ ಇರೋದ್ರಿಂದ ಅದ್ರದ್ದೇ ಸಾಲ್ಟ್ ತೊಗೋಬೇಕು ನೀವು, ದಟ್ ಈಸ್ ಸೋಡಿಯಂ ಅಸಿಟೇಟನ್ನ ತೊಗೋಬೇಕು. ಅಸಿಟಿಕ್ ಅನ್ಹೈಡ್ರೈಡ್, ಸೋಡಿಯಂ ಅಸಿಟೇಟ್, ಆಲ್ಡಿಹೈಡ್ ಇತ್ತು ಅಂದರೆ ಅದು ಪರ್ಕಿನ್ ರಿಯಾಕ್ಷನ್. ಆ ರಿಯಾಕ್ಷನ್ ಹೇಗೆ ಕ್ಯಾರಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟು ಅಸಿಟಿಕ್ ಅನ್ಹೈಡ್ರೈಡು ಸೋಡಿಯಂ ಅಸಿಟೇಟ್ ಇತ್ತು ಅಂದರೆ ಅಸಿಟಿಕ್ ಅನ್ಹೈಡ್ರೈಡ್ ತೊಗೊಳ್ಳೋಣ. CH3 C ಡಬಲ್ ಬಾಂಡ್ O C ಡಬಲ್ ಬಾಂಡ್ O CH3. Okay, so that is react with sodium acetate. It is a deprotonating agent. It will be deprotonate the alpha hydrogen, that is a minus charge ಆಯಿತು. ಓಕೆ, ಸೊ ಡಿಪ್ರೋಟನೇಟ್ ಆಯಿತು, ಇದು CH2 ಮೈನಸ್ ಆಯಿತು. ಈಗ ಈ CH2 ಮೈನಸ್ ಎಲ್ಲೋಗಿ ರಿಯಾಕ್ಟ್ ಆಗಬೇಕು? ದಟ್ ಈಸ್ ಇಲ್ಲಿ ಬರೆದು ಬಿಡ್ತೀನಿ, CH2 ಮೈನಸ್ C ಡಬಲ್ ಬಾಂಡ್ O C ಡಬಲ್ ಬಾಂಡ್ O CH3. So that will be react with the aromatic aldehyde. ಆರೋಮೆಟಿಕ್ ಆಲ್ಡಿಹೈಡ್ ಅಥವಾ ಗ್ರೂಪಿಗೆ, ಆಲ್ಡಿಹೈಡಿಗೆ ಗ್ರೂಪು. ನಾನು ಆರೋಮೆಟಿಕ್ ಆಲ್ಡಿಹೈಡೆ ಅಂತಿದ್ದೀನಿ ಯಾಕಂದರೆ ಅದು ಸ್ಟ್ಯಾಂಡರ್ಡ್ ರಿಯಾಕ್ಷನ್, ಹಾಗಾಗಿ. ಬಟ್ ಅವರು ಆರೋಮೆಟಿಕ್ಕೆ ಕೊಟ್ಟಿರ್ಬೇಕಂತಲ್ಲ, ಆಲ್ಡಿಹೈಡ್ ಕೊಟ್ಟಾಗಲೂ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಮೈನಸ್ ಚಾರ್ಜ್ ಅಟ್ಯಾಕ್ ಟು ದಿಸ್ ಒನ್, ಇದು O ಮೈನಸ್ ಆಗುತ್ತೆ. ಈಗ ಈ ಒಂದು ಬೆನ್ಸಿನ್ ರಿಂಗನ್ನು ನಾನು PH ಅಂತ ತೊಗೊತೀನಿ. PH CO ಮೈನಸ್ ಇದೆ ಅಲ್ವಾ, ಮೈನಸ್ ಹಾಗೆ ಬರ್ಕೊಳ್ಳಿ. ಆ್ಯಂಡ್ ಕಾರ್ಬನಲ್ಲಿ ಹೆಚ್ಚಿದೆ. ಸೊ ಈ ಕಾರ್ಬನ್ ಅಟ್ಯಾಚ್ ಆಗಿದೆ, ದಟ್ ಈಸ್ CH2. ಉಳಿದಿರೋದು ಹಾಗೆ ಬರೀರಿ, C ಡಬಲ್ ಬಾಂಡ್ O C ಡಬಲ್ ಬಾಂಡ್ O CH3. ಫೈನ್. ಸೊ ನೆಕ್ಸ್ಟು ದಿಸ್ O ಮೈನಸ್ ಇಸ್ ಎ ನ್ಯೂಕ್ಲಿಯೋಫೈಲ್, ದಿಸ್ ಇಸ್ ಎ ಎಲೆಕ್ಟ್ರೋಫೈಲ್. 1 2 3 4 5 6 ಮೆಂಬರ್ಡ್ ರಿಂಗಿಗೆ ರಿಯಾಕ್ಟ್ ಆಗುತ್ತೆ. 1 2 3 4ಗೆ ಇಲ್ಲಿ 2 ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇದೆ, ಕ್ಲೀನಾಗಿ ಅಬ್ಸರ್ವ್ ಮಾಡಿ, 2 ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇದೆ. ಬಟ್ ನೀವು ರಿಯಾಕ್ಟ್ ಮಾಡಬೇಕಾಗಿರೋದು ಈ ಸೆಂಟರಿಗೆ. ಯಾಕೆ ಅಂತ ಕೇಳಿದರೆ ಇಲ್ಲಿ ಮಾಡಿದ್ರೆ 4 ಮೆಂಬರ್ಡ್. ಸೊ ಆ ಒಂದು 4 ಮೆಂಬರ್ಡ್ ಆಯಿತು ಅಂದರೆ ರಿಂಗ್ ಸ್ಟ್ರೈನ್ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದೇನಾಗುತ್ತೆ, 6 ಮೆಂಬರ್ಡ್ರಿಗೆ ರಿಯಾಕ್ಟ್ ಆಗುತ್ತೆ, ಇಟ್ ಬಿಕಮ್ಸ್ O ಮೈನಸ್. ಸೊ ಅವಾಗೇನಾಯಿತು, PH CO that is attacked to this carbon, and this is the CH2 C ಡಬಲ್ ಬಾಂಡ್ O. ಇಲ್ಲೊಂದು O ಇದೆ, ಇದು ಅಟ್ಯಾಚ್ ಆಗಿ ಇಲ್ಲಿ ಡಬಲ್ ಬಾಂಡ್ O ಇದ್ದಿದ್ದೇನಾಯ್ತು, ಈಗ ಸಿಂಗಲ್ ಬಾಂಡ್ O ಮೈನಸ್ ಆಯಿತು. 1 2 3 4 5 6 ಎಸಾನೋ 1 2 3 4 5 6 7 ಮೆಂಬರ್ಡ್ ಆಯಿತು. ಸೊ ಆ್ಯಕ್ಚುಲಿ ಇಲ್ಲೊಂದು ನಾನು ಎಕ್ಸ್ಟ್ರಾ ಬರೆದಿದ್ದೀನಿ, ಯಾವುದದು, ದಟ್ ಈಸ್ ಇಲ್ಲಿ CH ಇರಬೇಕು, ಈ CH ಬೇಡ, ಡೈರೆಕ್ಟ್ ಬಾಂಡ್ ಅಲ್ವಾ, ಒಂದು ಕಾರ್ಬನ್ನ ಜಾಸ್ತಿ ಬರೆದಿದ್ದೀನಿ. ಸೊ ಇಲ್ಲಿಗೆ ನೀವು ಬಾಂಡನ್ನು ಶೋ ಮಾಡಬೇಕು. 1 2 3 4 5 6 ಬಾಂಡ್ ಆಯಿತು. ಬಾಂಡ್ ಆದ ನಂತರ ಇಲ್ಲೇನಾಯಿತು ನಿಮಗೆ, O ಮೈನಸ್ ಆಯಿತು. ಸೊ ಒಂದೇ ಕಾರ್ಬನ್ನಲ್ಲಿ ನೋಡಿ 1 2 3 4 ಬಾಂಡ್ ಆಗ್ತಾ ಹೋಯ್ತಲ್ವಾ. ಸೊ ಈಗೇನು ಮಾಡಿ, ಈ ಬಾಂಡನ್ನು ಅಯೋನೈಸ್ ಮಾಡಿ. ಸೊ ಯು ಜಸ್ಟ್ ಅಯೋನೈಸ್ ದ ಬಾಂಡ್. ಓಕೆ, ಸೊ ಈ ಕಾರ್ಬನಲ್ಲಿ 3 ಬಾಂಡ್ ಇದೆ, ಒಂದು CH3 ಇಲ್ಲೊಂದಿದೆ, ಅದನ್ನ ಇಲ್ಲಿ ಬರ್ಕೊಬಿಡೋಣ. ಓಕೆ, ಈಗ ಈ ಮೈನಸ್ ಈ ಥರ ಡಿಲೋಕಲೈಸ್ ಆಯಿತು ಅಂದರೆ ಈ ಬಾಂಡ್ ಇಲ್ಲಿ ಕಟ್ ಆಯಿತು. ಸೊ ಕಟ್ಟಾದರೆ ಏನು ಸಿಗುತ್ತೆ ಅಂದರೆ ಪ್ರಾಡಕ್ಟ್ ನಿಮಗೆ, ದಟ್ ಈಸ್ PH, ಯು ಆರ್ ಗೆಟ್ಟಿಂಗ್ CH, ಇಲ್ಲೇನಾಯಿತು O C ಡಬಲ್ ಬಾಂಡ್ O CH3 ಆಯಿತು. ನೆಕ್ಸ್ಟ್ CH C ಡಬಲ್ ಬಾಂಡ್ O ಮೈನಸ್ ಇದ್ದಿದ್ದನ್ನು OH ಮಾಡ್ಕೊಳ್ಳೋಣ. ನೋಡಿ
ಇಲ್ಲಿ ಓ ಮೈನಸ್ ಇದ್ದಿದ್ದು ಓ ಎಚ್ ಮಾಡೋಣ, ಪಕ್ಕದಲ್ಲಿ CH2, ಈ ಕಡೆ CH ಓ ಇದೆ. ಓಕೆ, CH2 CH ಓ ಇದೆ. ಓಕೆ, ಸೊ ಈಗ ಏನು ಮಾಡಬೇಕು, ಇಟ್ ಈಸ್ ಎ ಎಸ್ಟರ್ ಗ್ರೂಪ್ ಅಲ್ವಾ, ಇಟ್ ಈಸ್ ಎ ಗುಡ್ ಲೀವಿಂಗ್ ಗ್ರೂಪ್ ಆಗಿರುತ್ತೆ. ಇಟ್ ಈಸ್ ಎ ಲೀವಿಂಗ್ ಗ್ರೂಪ್. ಸೊ ಲೀವಿಂಗ್ ಗ್ರೂಪ್ ಆಗಿರೋದ್ರಿಂದ ಈ H2ನ ಹೀಗೆ ಬರಿತೀನಿ, ಹೆಚ್ಚು ಈ ಬಾಂಡ್ ಇಲ್ಲ ಅಯೋನೈಸ್ ಆಗುತ್ತೆ, ಈ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದರೆ PH CH ಡಬಲ್ ಬಾಂಡ್ CH ಸಿಂಗಲ್ ಬಾಂಡ್ C ಡಬಲ್ ಬಾಂಡ್ OH. ಸೊ ಇದನ್ನು ಆಲ್ಫಾ ಬೀಟಾ ಆ್ಯಸಿಡ್ಸ್, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಸಿಗ್ತಾ ಹೋಗುತ್ತೆ. ಸೊ ಯಾವಾಗ ಪರ್ಕಿನ್ ರಿಯಾಕ್ಷನ್ನ ನಾವು ಮಾಡಿದಾಗ, ಯಾವಾಗ ಪರ್ಕಿನ್ ರಿಯಾಕ್ಷನ್ನ ನಾವು ಕ್ಯಾರಿ ಮಾಡ್ತೀವೋ, ಸೊ ಆವಾಗ ನಮಗೆ ಈ ಒಂದು ರಿಯಾಕ್ಷನ್ ಸಿಗುತ್ತೆ. ದಟ್ ಇಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ ಸಿಗುತ್ತೆ. ಒನ್ಸ್ ಅಗೇನ್ ಒಂದು ಶಾರ್ಟ್ ಕಟ್ಟಲ್ಲಿ ಹೇಳಿಬಿಡ್ತೀನಿ, ಅಲ್ಲಿ ಆಲ್ಡಿಹೈಡ್ ಗ್ರೂಪ್ ಇರಬೇಕು, ಅಸಿಟಿಕ್ ಅನ್ಹೈಡ್ರೇಟ್ ಇರಬೇಕು, ಅಸಿಟಿಕ್ ಅನ್ಹೈಡ್ರೇಟ್ ಜೊತೆಗೆ ಸೋಡಿಯಂ ಅಸಿಟೇಟು ಇರಬೇಕು. ಈ ಸೋಡಿಯಂ ಅಸಿಟೇಟ್ ಇದರಲ್ಲಿ ಒಂದು ಪ್ರೋಟಾನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿ ನ್ಯೂಕ್ಲಿಯೋಫಿಲಿಸಿಟಿ ಕ್ರಿಯೇಟ್ ಮಾಡುತ್ತೆ. ಈ ನ್ಯೂಕ್ಲಿಯೋಫಿಲಿಸಿಟಿ ಆರೋಮೆಟಿಕ್ ಆಲ್ಡಿಹೈಡಿಗೆ ರಿಯಾಕ್ಟ್ ಆಗಿ O ಮೈನಸ್ ಕ್ರಿಯೇಟ್ ಆಗುತ್ತೆ. ಆ O ಮೈನಸ್ ಏನಾಗುತ್ತೆ, ಇಲ್ಲಿ 2 ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇದೆ. ಸೊ 6 ಮೆಂಬರ್ಡ್ ರಿಂಗಿಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ O ಮೈನಸ್ ಕಮ್ ಬ್ಯಾಕ್ ಆದಾಗ ಈ ಬಾಂಡ್ ಬ್ರೇಕ್ ಡೌನ್ ಆಗುತ್ತೆ. ನೋಡಿ, ಇದನ್ನು ಹಿಂಗೆ ಬರೆದ್ಬಿಟ್ಟು ನೀವು ಈ ಬಾಂಡನ್ನು ಬ್ರೇಕ್ ಡೌನ್ ತೋರಿಸ್ಬೋದು. ಓಕೆ, ಡೈರೆಕ್ಟಾಗಿ ಶೋ ಮಾಡಿದ್ರೆ ನಿಮಗೆ ಈ ಪ್ರಾಡಕ್ಟೇ ಬರೋದು. ಈ ಪ್ರಾಡಕ್ಟ್ ಬರೆದಾದ್ಮೇಲೆ ಇಟ್ ಈಸ್ ಎ ಬೆಸ್ಟ್ ಲೀವಿಂಗ್ ಗ್ರೂಪ್. ಸೊ ಹಾಗಾಗಿ ಈ ಒಂದು ಹೈಡ್ರೋಜನ್ ಹಿಂಗೆ ಶಿಫ್ಟ್ ಆಗಿ ಅಸಿಟಿಕ್ ಆ್ಯಸಿಡ್ ರಿಮೂವ್ ಆಗ್ತಾ ಹೋಗುತ್ತೆ. ದ ಪ್ರಾಡಕ್ಟ್ ಈಸ್ ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಆ್ಯಸಿಡ್ is the product. Fine. Now go to the next reaction, that is Stobbe condensation reaction. Stobbe condensation reaction. ಓಕೆ, ಸೊ ಈ ಸ್ಟೊಬ್ಬೆ ಕಂಡೆನ್ಸೇಷನ್ ರಿಯಾಕ್ಷನಲ್ಲಿ ಏನು ತಗೋಬೇಕು ಅಂತಂದರೆ, ಸೇಮ್ ಎಸ್ಟರ್ ಗ್ರೂಪ್ ತಗೋಬೇಕು. ಯು ಹ್ಯಾವ್ ಟೇಕ್ ಆರೋಮೆಟಿಕ್ ಆಲ್ಡಿಹೈಡ್ ತಗೋಬೇಕು ಪ್ಲಸ್ ಎಸ್ಟರ್ನ ತಗೋಬೇಕು. ಆ ಎಸ್ಟರ್ ಹೇಗಿರಬೇಕು ಅಂತ ಅಂದರೆ, ಸೊ ದಟ್ ಈಸ್ ಡೈಇಥೈಲ್ ಸಕ್ಸಿನೇಟ್ ಆ ಥರ ಗ್ರೂಪ್, ಒಂದೇ ಗ್ರೂಪಲ್ಲಿ 2 ಎಸ್ಟರ್ ಇರೋ ಹಾಗೆ. ದಟ್ ಈಸ್ ಐ ಆಮ್ ಜಸ್ಟ್ ಟೇಕಿಂಗ್ CH2 C ಡಬಲ್ ಬಾಂಡ್ OET ಆ್ಯಂಡ್ CH2 C ಡಬಲ್ ಬಾಂಡ್ OET. ಈ ಥರ ಗ್ರೂಪ್ ತಗೋಬೇಕಾಗುತ್ತೆ. ಆ್ಯಂಡ್ ಇದಕ್ಕೆ ಒಂದು ಬೇಸನ್ನು ಹಾಕೋಣಂತೆ. ಸೊ ಇದೇನು ಮಾಡುತ್ತೆ, ಇದು ಆಲ್ಫಾ ಪೊಸಿಷನಲ್ಲಿರೋ ಹೈಡ್ರೋಜನ್ನ ಡಿಪ್ರೋಟೋನೇಟ್ ಮಾಡುತ್ತೆ. ಇಟ್ ಬಿಕಮ್ಸ್ ಮೈನಸ್ ಆಗುತ್ತೆ. ಈ ಮೈನಸ್ ಏನಾಗುತ್ತೆ, ಆರೋಮೆಟಿಕ್ ಆಲ್ಡಿಹೈಡ್ ಇದೆ ನೋಡಿ, ಆರೋಮೆಟಿಕ್ ಆಲ್ಡಿಹೈಡಿಗೆ ರಿಯಾಕ್ಟ್ ಆಗ್ತಾ ಹೋಗುತ್ತೆ. ಸೇಮ್ ಕೈಂಡ್ ಆಫ್ ರಿಯಾಕ್ಷನ್. ಇದು ಆರೋಮೆಟಿಕ್ ಆಲ್ಡಿಹೈಡಿಗೆ ರಿಯಾಕ್ಟ್ ಆದಾಗ O ಮೈನಸ್ ಆಗುತ್ತೆ. ಅದನ್ನು ಬರಿತೀನಿ, PH, ದಿಸ್ ಇಸ್ ಅ PH ದಟ್ ಈಸ್ ಬಾಂಡೆಡ್ ವಿತ್ ದ ಕಾರ್ಬನ್, ಅದು O ಮೈನಸ್ ಆಗಿದೆ, ದಟ್ ಈಸ್ ಎ OH. ಓಕೆ, ಇಲ್ಲೊಂದು ಹೆಚ್ಚಿದೆ, ಇದು ಈ ಕಾರ್ಬನಿಗೆ ಜಾಯ್ನ್ ಆಗಿದೆ ಅಲ್ವಾ. ದಿಸ್ ಕಾರ್ಬನ್ ಈಸ್ ಜಾಯಿಂಡ್ ಬೈ ದಿಸ್ ಕಾರ್ಬನ್, ದಟ್ ಈಸ್ CH2, ರೈಟ್. ಓಕೆ, ಸೊ ಇದನ್ನು ಕಂಟಿನ್ಯೂ ಬರ್ಕೊಳ್ಳೋಣ. ದಟ್ ಈಸ್ ಈ COOET ಈ ಕಡೆ ಬರಿತೀನಿ, C ಡಬಲ್ ಬಾಂಡ್ OET. ನೆಕ್ಸ್ಟು ಈ CH2 ಇಲ್ಲೇ ಅಟ್ಯಾಚ್ ಆಗಿದೆ, ದಟ್ ಈಸ್ CH2 C ಡಬಲ್ ಬಾಂಡ್ OET. ಫೈನ್. ಸೊ ಈಗ ಈ O ಮೈನಸ್ ಅಂತ ತೊಗೊಳ್ಳೋಣ. ಈ ಮೈನಸ್ಸು 1 2 3 4th ಕಾರ್ಬನಲ್ಲಿ ನ್ಯೂಕ್ಲಿಯೋಫೈಲ್ ಇದೆ, 1 2 3 4 5th ಕಾರ್ಬನಲ್ಲಿ ಎಲೆಕ್ಟ್ರೋಫಿಲಿಸಿಟಿ ಇದೆ. ಸೊ ಎಲ್ಲಿಗೆ ಅಟ್ಯಾಕ್ ಆಗಬೇಕು, ಈ ಕಾರ್ಬನ್ನಿಗೆ ಅಟ್ಯಾಕ್ ಆಗಬೇಕು, ಇದು ಎಲಿಮಿನೇಟ್ ಆಗುತ್ತೆ. ಸೊ ಆವಾಗ ನಿಮಗೆ ಸಿಗೋ ಪ್ರಾಡಕ್ಟ್ ಏನಾಗಿರುತ್ತೆ, PH ಕಾರ್ಬನ್ O ದಟ್ ಈಸ್ ಬಾಂಡೆಡ್ ವಿತ್ C ಡಬಲ್ ಬಾಂಡ್ O. ಓಕೆ, ಸೊ CH2 COH, ಸಾರಿ, ದಿಸ್ ಇಸ್ ಅ 5 ಮೆಂಬರ್ಡ್ ರಿಂಗ್ ಆಗಿರುತ್ತಲ್ವಾ. ದಿಸ್ ಇಸ್ ಅ 5 ಮೆಂಬರ್ಡ್ ರಿಂಗ್. ಇಲ್ಲಿ ಒಂದು ಹೈಡ್ರೋಜನ್ ಇದೆ. ಓಕೆ, ಸೊ ಇಲ್ಲಿ CH2 ಅಂತ ಬರ್ದಿದ್ದೀನಿ ನೋಡಿ, ಯಾವುದಿದು, ಈ ಒಂದು ಗ್ರೂಪು. ಓಕೆ, ಸೊ ಇಲ್ಲಿ C ಡಬಲ್ ಬಾಂಡ್ ಇದೆ ಅಲ್ವಾ, ಅದನ್ನು ಇಲ್ಲಿ ಬರ್ಕೊತೀನಿ, ದಟ್ ಇಸ್ ಅ COOET ಅಂತ. ಈಗ ಆ ಒಂದು ಬೇಸ್ ರಿಯಾಕ್ಟ್ ಆಗುತ್ತೆ, RO ಮೈನಸ್. ಈ RO ಮೈನಸ್ ಇಲ್ಲಿರೋ ಒಂದು ಹೈಡ್ರೋಜನ್ನ ಡಿಪ್ರೋಟೋನೇಟ್ ಮಾಡಿ ಮೈನಸ್ ಚಾರ್ಜ್ ಕ್ರಿಯೇಟ್ ಮಾಡುತ್ತೆ. ಈ ಮೈನಸ್ ಚಾರ್ಜ್ ಇಲ್ಲಿಗೆ ಬರ್ತಿದ್ದ ಹಾಗೆ ಈ ಬಾಂಡು ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಇದೊಂಥರ ಸೈಕ್ಲಿಕ್ ರಿಯಾಕ್ಷನ್. ನೀವು ಇಲ್ಲಿ ನಾನು ಬರೆದಿರುವಾಗ ಒಂದು ಸ್ವಲ್ಪ ಆ ಒಂದು
ಈ ಒಂದು ಹೈಡ್ರೋಜನ್ಗಳನ್ನೆಲ್ಲ ನಾನು ರಬ್ ಮಾಡಿರೋದು ನಿಮಗೊಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಬಟ್ ಈಗ ನಾನು ಏನು ಸೆಂಟೆನ್ಸ್ ಹೇಳ್ತಿದ್ದೀನೋ ಅದನ್ನು ಫಾಲೋ ಅಪ್ ಮಾಡ್ತಾ ಹೋಗಿ. ಓಕೆ, ಫಸ್ಟು ಡೈಥೈಲ್ ಸಕ್ಸಿನೇಟ್ ತೊಗೋಬೇಕು. ಒಂದು ಡಿಪ್ರೋಟೋನೇಟಿಂಗ್ ಏಜೆಂಟು ಡಿಪ್ರೋಟೋನೇಟ್ ಮಾಡುತ್ತೆ. ಅದಾದಮೇಲೆ ನೆಗೆಟಿವ್ ಚಾರ್ಜ್ ಆಯಿತು, ಅದು ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಯಿತು, ಅದೆಷ್ಟು ಬರೀರಿ. ಆಮೇಲೆ ನ್ಯೂಕ್ಲಿಯೋಫಿಲಿಸಿಟಿ ಬಂದುಬಿಟ್ಟು ಎಲೆಕ್ಟ್ರೋಫೈಲ್ ಎರಡು ಸೆಂಟರಲ್ಲಿ ಯಾವ್ದು ಕಡೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಿ. 4 ಮೆಂಬರ್ಡ್ 5 ಮೆಂಬರ್ಡ್, ಹಾಗಾಗಿ 5 ಮೆಂಬರ್ಡ್ ರಿಂಗಿಗೆ ರಿಯಾಕ್ಟ್ ಆಗುತ್ತೆ, OET ಎಲಿಮಿನೇಟ್ ಆಗುತ್ತೆ. ಅದಾದ ನಂತರ ಮತ್ತೆ ಬೇಸ್ ಬಂದುಬಿಟ್ಟು ಇಲ್ಲಿ ರಿಯಾಕ್ಟ್ ಆಗುತ್ತೆ. ಡಿಪ್ರೋಟೋನೇಟು ಇಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಇಲ್ಲಿ ಡಿಪ್ರೋಟೋನೇಟ್ ಮಾಡುತ್ತೆ. ಸೊ ದಿಸ್ ಮೈನಸ್ ಡಿಲೋಕಲೈಸ್ ಆಯಿತು ಅಂದರೆ ಕಾರ್ಬನಿಕ್ 4 ಬಾಂಡ್ ಆಯಿತು, ಈ ಬಾಂಡು ಬ್ರೇಕ್ ಡೌನ್ ಆಯಿತು. ಬ್ರೇಕ್ ಡೌನ್ ಆದರೆ ನಿಮಗೆ ಸಿಗೋ ಪ್ರಾಡಕ್ಟ್ ಏನು? PH CH ಡಬಲ್ ಬಾಂಡ್ C, ಇಲ್ಲಿ COOET, ಇಲ್ಲಿ CH2 C ಡಬಲ್ ಬಾಂಡ್ OH. ಸೊ ದಟ್ ಈಸ್ ಆ್ಯಸಿಡ್ ಸಿಕ್ಕಿದೆ ಆ್ಯಂಡ್ ಎಸ್ಟರು ಸಿಕ್ಕಿದೆ ಆ್ಯಂಡ್ ಕಾಂಜುಗೇಷನು ಸಿಕ್ಕಿದೆ. ಇದನ್ನು ನಾವು ಸ್ಟೊಬ್ಬೆ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತೀವಿ. ಥ್ಯಾಂಕ್ ಯು.